ಪಾಸ್ಪೋರ್ಟ್ ತೆಗೆದುಕೊಂಡು ಹೋಗಲು ನಾನು ಏರ್ಪೋರ್ಟ್ನಿಂದ ಮರಳಿದೆ. ಆದರೆ ಮನೆಯಲ್ಲಿ ಕೇಳಿಸಿಕೊಂಡ ಆ ಮಾತುಗಳು ನನ್ನನ್ನು ಒಳಗಿನಿಂದ ನಡುಗಿಸಿದವು. ವಿಮಾನ ನಿಲ್ದಾಣದ ಜನಜಂಗುಳಿಯಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಬೋರ್ಡಿಂಗ್ ಪಾಸ್ ಇತ್ತು. ಸೂಟ್ಕೇಸ್ಗಳ ಸದ್ದು ಪ್ರತಿಧ್ವನಿಸುತ್ತಿತ್ತು. ಯಾವ ಫ್ಲೈಟ್ ಯಾವಾಗ ಹೊರಡುತ್ತದೆ ಎಂಬ ಘೋಷಣೆಗಳಾಗುತ್ತಿದ್ದವು. ಅಂತಹ ಸಮಯದಲ್ಲಿ ನಾನು ನನ್ನ ಗಾಡಿಯಲ್ಲಿ ಕುಳಿತಿದ್ದೆ ಮತ್ತು ನನ್ನ ಹೃದಯ ವೇಗವಾಗಿ ಬಡಿಯುತ್ತಿತ್ತು, ಏಕೆಂದರೆ ನನ್ನ ಫ್ಲೈಟ್ನ ಸಮಯ ಹತ್ತಿರವಾಗುತ್ತಿದೆ ಎಂದು. ಆದರೆ ಅಷ್ಟರಲ್ಲೇ ಇದ್ದಕ್ಕಿದ್ದಂತೆ ನನ್ನ ದೃಷ್ಟಿ ನನ್ನ ಹ್ಯಾಂಡ್ ಬ್ಯಾಗ್ ಮೇಲೆ ಬಿತ್ತು ಮತ್ತು ನಾನು ಅದನ್ನು ತೆರೆದು ನೋಡಿದೆ. ನನ್ನ ಎಲ್ಲ ದಾಖಲೆಗಳಿದ್ದವು. ನನ್ನ ಟಿಕೆಟ್ ಇತ್ತು, ನನ್ನ ಮೊಬೈಲ್ ಫೋನ್ ಇತ್ತು, ನನ್ನ ಪರ್ಸ್ ಇತ್ತು. ಆದರೆ ಅತಿ ಮುಖ್ಯವಾದ ಆ ಒಂದು ವಸ್ತು ಇರಲಿಲ್ಲ, ನನ್ನ ಪಾಸ್ಪೋರ್ಟ್. ಅದು ಮನೆಯಲ್ಲಿ ಉಳಿದು ಹೋಗಿತ್ತು. ಮತ್ತು ಆ ಕ್ಷಣ ನನ್ನ ಹಣೆಯ ಮೇಲೆ ಬೆವರು ಮೂಡಿತು. ನಾನು ಯೋಚಿಸಿದೆ, ಈಗ ಏನು ಮಾಡಬಹುದು ಎಂದು. ಫ್ಲೈಟ್ ಅಂತೂ ಮಿಸ್ ಆಗುತ್ತದೆ, ಆದರೆ ನನಗೆ ಬೇರೆ ದಾರಿಯೇ ಇರಲಿಲ್ಲ. ನಾನು ತಕ್ಷಣವೇ ಗಾಡಿ ತಿರುಗಿಸಿ ಮತ್ತೆ ಮನೆಯ ಕಡೆಗೆ ಬರಲಾರಂಭಿಸಿದೆ. ನನ್ನ ಮಿದುಳಿನಲ್ಲಿ ಕೇವಲ ಒಂದೇ ವಿಷಯ ಓಡುತ್ತಿತ್ತು, ಬೇಗನೆ ಪಾಸ್ಪೋರ್ಟ್ ಎತ್ತಿಕೊಂಡು ಮತ್ತೆ ಏರ್ಪೋರ್ಟ್ ತಲುಪಿಬಿಡಬೇಕು. ಬಹುಶಃ ಫ್ಲೈಟ್ ಹಿಡಿಯಬಹುದು. ಆದರೆ ಈ ಒಂದು ಸಣ್ಣ ಮರೆವು ನನ್ನ ಜೀವನದ ಅತಿ ದೊಡ್ಡ ಅನ್ವೇಷಣೆಯಾಗಿ ಬದಲಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ಈ ತಪ್ಪೇ ನನ್ನನ್ನು ಅಂತಹ ಒಂದು ಸತ್ಯದ ಮುಂದೆ ನಿಲ್ಲಿಸಲಿದೆ. ಈ ಮರಳುವಿಕೆಯೇ ನನಗೆ ನನ್ನ ಸ್ವಂತ ಮನೆಯಲ್ಲಿ ಅಂತಹ ಒಂದು ರಹಸ್ಯವನ್ನು ತೋರಿಸಲಿದೆ. ಅದು ನನ್ನ ಇಡೀ ಪ್ರಪಂಚವನ್ನೇ ಅಲುಗಾಡಿಸಲಿದೆ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ಯಾವಾಗ ನಾನು ನನ್ನದೇ ಮನೆಯ ಕಿಟಕಿಯ ಹೊರಗೆ ನಿಂತು ಒಳಗಿನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದೇನೋ ಆಗ ನನಗೆ ಅರ್ಥವಾಯಿತು. ಕೆಲವೊಮ್ಮೆ ವಿಧಿಯು ನಿಮ್ಮನ್ನು ತಪ್ಪು ದಾರಿಯಲ್ಲಿ ಕರೆದೊಯ್ಯುವುದರಿಂದ ನೀವು ಸರಿಯಾದ ಸತ್ಯದವರೆಗೆ ತಲುಪಬಹುದು ಎಂದು. ನನ್ನ ಹೆಸರು ಕನ್ನಿಕಾ ಮತ್ತು ಇಂದು ನಾನು ನಿಮಗೆ ನನ್ನ ಜೀವನದ ಅಂತಹ ಒಂದು ಕಥೆಯನ್ನು ಹೇಳಲಿದ್ದೇನೆ. ಅದನ್ನು ಬಹುಶಃ ನೀವು ನಂಬಲಿಕ್ಕಿಲ್ಲ, ಆದರೆ ಇದು ಪೂರ್ಣವಾಗಿ ಸತ್ಯವಾಗಿದೆ. ನಾನು ಬದುಕಿರುವ ಪ್ರತಿ ಶಬ್ದ, ಪ್ರತಿ ಘಟನೆ, ಪ್ರತಿ ಕ್ಷಣ ಅದನ್ನು ಇಂದು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಲು ಹೊರಟಿದ್ದೇನೆ. ಈ ಕತೆ ಏರ್ಪೋರ್ಟ್ನಿಂದ ನನ್ನ ಪಾಸ್ಪೋರ್ಟ್ ಪಡೆಯಲು ಮರಳಿ ಬಂದಿದ್ದೇನೋ ಆ ದಿನದಿಂದ ಪ್ರಾರಂಭವಾಗುತ್ತದೆ. ಆದರೆ ಅಸಲಿ ಕತೆ ಅದಕ್ಕಿಂತಲೂ ಮೊದಲೇ ಶುರುವಾಗಿತ್ತು. ಬಹಳ ಹಿಂದೆ, ಯಾವಾಗ ನಾನು ನನ್ನ ಮಗಳನ್ನು ನನ್ನ ಮನೆಯಲ್ಲಿ ವಾಸಿಸಲು ಕರೆದಿದ್ದೇನೋ ಅಂದು ನಾನು ಯೋಚಿಸಿದ್ದೆ, ಕುಟುಂಬ ಅಂದರೆ ಒಬ್ಬರಿಗೊಬ್ಬರು ಜೊತೆ ನೀಡುವುದು ಎಂದು. ಮತ್ತು ತಾಯಿಯ ಕರ್ತವ್ಯ ಬರೀ ಬಾಲ್ಯದಲ್ಲಿ ಮಾತ್ರವಲ್ಲ, ಬದಲಾಗಿ ಸದಾ ತನ್ನ ಮಗಳ ಜೊತೆ ನಿಂತಿರುವುದು ಎಂದು. ನನ್ನ ಮಗಳು ಅನನ್ಯಾಳ ಮದುವೆಯಾಗಿ 3 ವರ್ಷಗಳಾಗಿದ್ದವು. ಅವಳ ಪತಿ ರಾಜೀವ್ ಒಬ್ಬ ಒಳ್ಳೆಯ ಮನುಷ್ಯನಂತೆ ಕಾಣುತ್ತಿದ್ದನು. ಮದುವೆಗಿಂತ ಮೊದಲು ಅವನು ಭೇಟಿಯಾಗುತ್ತಿದ್ದಾಗ ಬಹಳ ವಿನಮ್ರವಾಗಿ ಮತ್ತು ಸಭ್ಯನಾಗಿ ಕಾಣುತ್ತಿದ್ದನು. ಅವನಿಗೆ ಒಂದು ದೊಡ್ಡ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತ್ತು ಮತ್ತು ಅವನಿಗೆ ಬೇರೆ ನಗರಕ್ಕೆ ಟ್ರಾನ್ಸ್ಫರ್ ಆಗಿತ್ತು. ಆ ನಗರ ನಾನು ವಾಸಿಸುತ್ತಿದ್ದ ನಗರವೇ ಆಗಿತ್ತು. ನನ್ನದೇ ಆದ ಸ್ವಂತ ಮನೆ ಇತ್ತು. 3 ಬೆಡ್ರೂಮ್ನ ಒಂದು ಒಳ್ಳೆಯ ಮನೆ. ಅದನ್ನು ನನ್ನ ಪತಿ ತಮ್ಮ ಪರಿಶ್ರಮದಿಂದ ನಿರ್ಮಿಸಿದ್ದರು. ನನ್ನ ಪತಿ 5 ವರ್ಷಗಳ ಹಿಂದೆ ತೀರಿ ಹೋಗಿದ್ದರು ಮತ್ತು ಅಂದಿನಿಂದ ನಾನು ಒಬ್ಬಳೇ ಆ ಮನೆಯಲ್ಲಿ ವಾಸಿಸುತ್ತಿದ್ದೆ. ನನಗೆ ಒಂದು ಒಳ್ಳೆಯ ಪೆನ್ಷನ್ ಬರುತ್ತಿತ್ತು. ಅದು ನನ್ನ ಪತಿಯ ಕೆಲಸದಿಂದ ನನಗೆ ಸಿಗುತ್ತಿತ್ತು ಮತ್ತು ಸ್ವಲ್ಪ ಉಳಿತಾಯದ ಹಣವೂ ಇತ್ತು. ಅದು ವರ್ಷಗಳ ಪರಿಶ್ರಮದಿಂದ ಸಂಗ್ರಹಿಸಲಾಗಿತ್ತು. ರಾಜವ್ಯೆ ನಾನು ವಾಸವಿರುವ ಅದೇ ನಗರದಲ್ಲಿ ಕೆಲಸ ಸಿಕ್ಕಿದೆ ಎಂದು ಯಾವಾಗ ಅನನ್ಯ ನನಗೆ ಫೋನ್ ಮಾಡಿ ತಿಳಿಸಿದಳೋ ಆಗ ನನಗೆ ಬಹಳ ಖುಷಿಯಾಯಿತು. ನಾನು ಯೋಚಿಸಿದೆ, ಈಗ ನನ್ನ ಮಗಳು ನನ್ನ ಹತ್ತಿರವೇ ಇರುತ್ತಾಳೆ, ನಾವು ಜೊತೆಯಾಗಿ ಇರುತ್ತೇವೆ, ನನ್ನ ಒಂಟಿತನ ದೂರವಾಗುತ್ತದೆ ಮತ್ತು ನಾನು ನನ್ನ ಮಗಳ ಕಾಳಜಿಯನ್ನು ಮಾಡಬಹುದು ಎಂದು. ನಾನು ತಕ್ಷಣವೇ ಅವರಿಗೆ ನನ್ನ ಮನೆಯಲ್ಲಿ ವಾಸಿಸಲು ಆಮಂತ್ರಣ ನೀಡಿದೆ. ನಾನು ಹೇಳಿದೆ, ನೀವೇಕೆ ಹೊಸ ಬಾಡಿಗೆ ಮನೆ ಹುಡುಕುತ್ತಿದ್ದೀರಿ? ನನ್ನ ಮನೆಯಲ್ಲಿ ಜಾಗವಿದೆ, 3 ಬೆಡ್ರೂಮ್ ಇದೆ, ನೀವಿಬ್ಬರು ಆರಾಮಾಗಿ ಇರಬಹುದು ಎಂದು. ಅನನ್ಯಾಳಿಗೆ ಕೂಡ ಈ ಮಾತು ಇಷ್ಟವಾಯಿತು ಮತ್ತು ರಾಜು ಕೂಡ ಒಪ್ಪಿಕೊಂಡನು. ಅವನು, ಅಮ್ಮ ಇದು ಬಹಳ ಒಳ್ಳೆಯದಾಯಿತು, ನಾವು ನಿಮ್ಮ ಜೊತೆ ಇರುತ್ತೇವೆ ಮತ್ತು ನಿಮ್ಮ ಕಾಳಜಿಯನ್ನು ಮಾಡುತ್ತೇವೆ, ನೀವು ಒಬ್ಬರೇ ಇರುವುದು ಬೇಡ ಎಂದು ಹೇಳಿದನು. ಆರಂಭ ಬಹಳ ಚೆನ್ನಾಗಿತ್ತು. ಅವರಿಬ್ಬರು ನನ್ನ ಮನೆಗೆ ಬಂದಾಗ ನನಗೆ ಅನ್ನಿಸಿತು ನನ್ನ ಜೀವನದಲ್ಲಿ ಮತ್ತೆ ರಂಗು ತುಂಬಿದೆ ಎಂದು. ಮನೆಗೆ ಕಳೆ ಬಂದಿತ್ತು. ಬೆಳಿಗ್ಗೆ ಎದ್ದು ಎಲ್ಲರಿಗೂ ಉಪಹಾರ ಮಾಡುವುದು, ಜೊತೆ ಕುಳಿತು ತಿನ್ನುವುದು, ಸಂಜೆ ಮಾತುಕತೆ ನಡೆಸುವುದು, ಇವೆಲ್ಲವೂ ನನಗೆ ಬಹಳ ಇಷ್ಟವಾಗುತ್ತಿತ್ತು. ನಾನು ನನ್ನ ಮಾಸ್ಟರ್ ಬೆಡ್ರೂಮ್ನಲ್ಲಿ ವಾಸಿಸುವುದನ್ನು ಮುಂದುವರಿಸಿದೆ ಮತ್ತು ಅವರಿಬ್ಬರಿಗೆ ಇನ್ನೊಂದು ದೊಡ್ಡ ಬೆಡ್ರೂಮ್ ನೀಡಿದೆ. 3ನೇ ಕೋಣೆ ಸ್ಟೋರ್ ರೂಮ್ನಂತೆ ಬಳಕೆಯಾಗುತ್ತಿತ್ತು. ಅಲ್ಲಿ ಹಳೆಯ ಸಾಮಾನುಗಳನ್ನು ಇಡಲಾಗಿತ್ತು. ನಾನು ಮನೆಯ ಎಲ್ಲ ಖರ್ಚುಗಳಲ್ಲೂ ಅವರಿಗೆ ಸಹಾಯ ಮಾಡಿದೆ. ಕರೆಂಟ್ ಬಿಲ್, ನೀರಿನ ಬಿಲ್, ಪಡಿತರದ ಖರ್ಚು ಎಲ್ಲದರಲ್ಲೂ ನಾನು ನನ್ನ ಪಾಲನ್ನು ನೀಡಿದೆ. ಅಷ್ಟೇ ಏಕೆ, ಬಹಳಷ್ಟು ಬಾರಿ ಪೂರ್ತಿ ಖರ್ಚನ್ನು ನಾನೇ ಭರಿಸುತ್ತಿದ್ದೆ. ಅವರಿಬ್ಬರು ಹೊಸ ಜೀವನ ಪ್ರಾರಂಭಿಸುತ್ತಿದ್ದಾರೆ. ಅವರು ಹಣ ಉಳಿಸಿ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲಿ ಎಂದು ಯೋಚಿಸಿದೆ. ಆರಂಭದ ಕೆಲವು ತಿಂಗಳುಗಳು ಬಹಳ ಚೆನ್ನಾಗಿ ಕಳೆದವು. ಅನನ್ಯ ನನ್ನ ಹತ್ತಿರ ಬಹಳ ಪ್ರೀತಿಯಿಂದ ಮಾತನಾಡುತ್ತಿದ್ದಳು. ಅವಳು ನನ್ನ ಜೊತೆ ಕಿಚನ್ನಲ್ಲಿ ಅಡುಗೆ ಮಾಡುತ್ತಿದ್ದಳು. ನಾವಿಬ್ಬರು ಜೊತೆ ಕುಳಿತು ಟಿವಿ ನೋಡುತ್ತಿದ್ದೆವು.
ರಾಜೀವ್ ಕೂಡ ಆಫೀಸ್ನಿಂದ ಬಂದ ಮೇಲೆ ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದನು. ಕೆಲವೊಮ್ಮೆ ಅವನು ನನಗಾಗಿ ಮಾರುಕಟ್ಟೆಯಿಂದ ಏನನ್ನಾದರೂ ತರುತ್ತಿದ್ದನು. ನನಗೆ ಅನಿಸುತ್ತಿತ್ತು ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಎಂದು. ಆದರೆ ಮೆಲ್ಲ ಮೆಲ್ಲನೆ ವಿಷಯಗಳು ಸೂಕ್ಷ್ಮ ರೀತಿಯಲ್ಲಿ ಬದಲಾಗಲಾರಂಭಿಸಿದವು. ಅದೆಷ್ಟು ಸೂಕ್ಷ್ಮ ಅಂದರೆ ಆರಂಭದಲ್ಲಿ ನಾನು ಅದರ ಕಡೆಗೆ ಗಮನವನ್ನೇ ನೀಡಲಿಲ್ಲ. ಮೊದಲಿಗೆ ಸಣ್ಣ ಪುಟ್ಟ ವಿಷಯಗಳಿದ್ದವು. ರಾಜೀವ್ ಮನೆಗೆ ಬಂದು ನೇರವಾಗಿ ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದನು. ಅನನ್ಯ ಅಡುಗೆ ಮಾಡುವಾಗ ನನ್ನ ಹತ್ತಿರ ಮಮ್ಮಿ, ನೀವು ವಿಶ್ರಾಂತಿ ಮಾಡಿ, ನಾನು ಮಾಡಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಳು. ಆದರೆ ಅವಳ ದನಿಯಲ್ಲಿ ಮೊದಲು ಇದ್ದ ಅಂತಹ ಆತ್ಮೀಯತೆ ಇರಲಿಲ್ಲ. ಆಮೇಲೆ ಮೆಲ್ಲ ಮೆಲ್ಲನೆ ಈ ಬದಲಾವಣೆ ಇನ್ನೂ ಸ್ಪಷ್ಟವಾಯಿತು. ಈಗ ಅವರಿಬ್ಬರು ತಮ್ಮ ಕೋಣೆಯಲ್ಲೇ ಅತಿ ಹೆಚ್ಚು ಸಮಯ ಕಳೆಯುತ್ತಿದ್ದರು. ನನ್ನ ಜೊತೆ ಮಾತುಕತೆ ಕಡಿಮೆಯಾಯಿತು. ನಾನು ಏನಾದರೂ ಕೇಳಿದಾಗ ಮಾತ್ರ ಒಂದೆರಡು ಶಬ್ದಗಳಲ್ಲಿ ಉತ್ತರ ಸಿಗುತ್ತಿತ್ತು. ಊಟ ಕೂಡ ಈಗ ಬೇರೆ ಬೇರೆಯಾಗಿ ಮಾಡಲು ಪ್ರಾರಂಭಿಸಿದರು. ಮೊದಲು ನಾವಿಬ್ಬರು ಜೊತೆ ಕುಳಿತು ಊಟ ಮಾಡುತ್ತಿದ್ದೆವು. ಆದರೀಗ ರಾಜೀವ್ ಹೇಳುತ್ತಿದ್ದನು, ನನಗೆ ಆಫೀಸ್ನ ಕೆಲಸವಿದೆ, ನಾನು ಕೋಣೆಯಲ್ಲೇ ಊಟ ಮಾಡುತ್ತೇನೆ ಎಂದು. ಮತ್ತು ಅನನ್ಯ ಅವನ ಜೊತೆಗೆ ಹೋಗಿ ಬಿಡುತ್ತಿದ್ದಳು. ನಾನು ಒಬ್ಬಳೇ ಅಡುಗೆ ಮನೆಯಲ್ಲಿ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಊಟ ಮಾಡುತ್ತಿದ್ದೆ ಮತ್ತು ಏನಾಗುತ್ತಿದೆ ಎಂದು ಯೋಚಿಸುತ್ತಿದ್ದೆ. ನಾನೇನಾದರೂ ತಪ್ಪು ಮಾಡಿದ್ದೇನೆಯೇ? ಅಥವಾ ನಾನು ಅವರ ಮಧ್ಯೆ ಅಡ್ಡಿಯಾಗುತ್ತಿದ್ದೇನೆಯೇ? ನಾನು ಹಲವಾರು ಬಾರಿ ಅನನ್ಯ ಹತ್ತಿರ ಮಾತನಾಡಲು ಪ್ರಯತ್ನಿಸಿದೆ. ನಾನು ಅವಳಲ್ಲಿ ಕೇಳಿದೆ, ಮಗಳೇ, ಏನಾಗಿದೆ? ಎಲ್ಲವೂ ಸರಿಯಾಗಿದೆಯಲ್ಲವೇ? ನೀವಿಬ್ಬರು ಇಲ್ಲಿ ಖುಷಿಯಾಗಿದ್ದೀರಲ್ಲವೇ? ಆಗ ಅವಳು ಹೇಳುತ್ತಿದ್ದಳು, ಹೌದು ಮಮ್ಮಿ, ಎಲ್ಲವೂ ಸರಿಯಾಗಿದೆ. ಆಫೀಸ್ನ ಕೆಲಸ ಬಹಳಷ್ಟಿದೆ. ರಾಜೀವ್ಗೆ ಪ್ರೆಷರ್ ಇದೆ, ಅದಕ್ಕೆ ಅವನು ಸ್ವಲ್ಪ ಟೆನ್ಷನಲ್ಲಿ ಇರುತ್ತಾನೆ. ಆದರೆ ನನಗೆ ವಿಷಯ ಬರೀ ಇಷ್ಟೇ ಅಲ್ಲ, ಬೇರೆ ಏನೋ ಇದೆ. ಅದನ್ನು ಅವಳು ನನಗೆ ಹೇಳುತ್ತಿಲ್ಲ ಎಂದು ಅನಿಸುತ್ತಿತ್ತು. ನಾನು ನನ್ನ ಮಗಳನ್ನು ಬಾಲ್ಯದಿಂದಲೂ ತಿಳಿದಿದ್ದೆ. ನಾನು ಅವಳ ಕಣ್ಣುಗಳಿಂದ, ಅವಳ ದನಿಯಿಂದ ಓದಬಲ್ಲವಳಾಗಿದ್ದೆ. ತಿಂಗಳುಗಳು ಕಳೆದವು ಮತ್ತು ಪರಿಸ್ಥಿತಿ ಇನ್ನೂ ಹಾಳಾಗುತ್ತಾ ಹೋಯಿತು. ಈಗ ಪೂರ್ಣವಾಗಿ ನನ್ನನ್ನು ನಿರ್ಲಕ್ಷಿಸಲಾರಂಭಿಸಿದರು. ನಾನು ಯಾವಾಗಲೂ ಯಾವುದಾದರೂ ವಿಷಯದ ಬಗ್ಗೆ ಸಲಹೆ ನೀಡಿದರೆ ರಾಜೀವ್ಗೆ ಸಿಟ್ಟು ಬರುತ್ತಿತ್ತು. ಒಂದು ಬಾರಿ ನಾನು ಹೇಳಿದೆ, ಕರೆಂಟ್ ಬಿಲ್ ಬಹಳ ಬರುತ್ತಿದೆ, ನಾವು AC ಕಡಿಮೆ ಬಳಸಬೇಕು ಎಂದು. ಆಗ ಅವನು ಬಹಳ ಒರಟು ದಾಟಿಯಲ್ಲಿ ಹೇಳಿದನು, ಮಮ್ಮಿ, ನೀವು ಚಿಂತೆ ಮಾಡಬೇಡಿ, ಬಿಲ್ ನಾವೇ ಕಟ್ಟುತ್ತೇವೆ. ಆದರೆ ಅವನ ಆ ದಾಟಿಯಲ್ಲಿ ಅದೆಷ್ಟು ಕಹಿ ಇತ್ತೆಂದರೆ ನನಗೆ ಬಹಳ ಬೇಸರವಾಯಿತು. ನಾನು ಯೋಚಿಸಿದೆ, ಬಹುಶಃ ನಾನು ಮಾತನಾಡಬಾರದಿತ್ತು. ಬಹುಶಃ ಇದು ನನ್ನದೇ ಮನೆಯಾಗಿದ್ದರೂ ನಾನು ಸುಮ್ಮನಿರಬೇಕು. ಇನ್ನೊಂದು ಘಟನೆಯಾಯಿತು. ಅದು ನನಗೆ ಇಂದಿಗೂ ನೆನಪಿದೆ. ನನ್ನ ಹಳೆಯ ಗೆಳತಿಯರಿದ್ದರು. ಅವರು ಕೆಲವೊಮ್ಮೆ ಭೇಟಿಯಾಗಲು ಬರುತ್ತಿದ್ದರು. ಒಂದು ದಿನ ನನ್ನ ಇಬ್ಬರು ಗೆಳತಿಯರು ಮನೆಗೆ ಬಂದಿದ್ದರು. ನಾವು ಮೂವರು ಕುಳಿತು ಚಹಾ ಕುಡಿಯುತ್ತಾ ಮಾತನಾಡುತ್ತಿದ್ದೆವು. ಅಷ್ಟರಲ್ಲೇ ರಾಜು ಆಫೀಸ್ನಿಂದ ಬಂದನು. ಅವನು ನನ್ನನ್ನು ಮತ್ತು ನನ್ನ ಗೆಳತಿಯರನ್ನು ನೋಡಿದನು ಮತ್ತು ಏನು ಮಾತನಾಡದೆ ನೇರವಾಗಿ ತನ್ನ ಕೋಣೆಗೆ ಹೋದನು. ನನ್ನ ಗೆಳತಿಯರಿಗೂ ಕೂಡ ವಿಚಿತ್ರ ಅನಿಸಿತು. ಒಬ್ಬಳು ನನ್ನಲ್ಲಿ ಮೆಲ್ಲನೆ ಕೇಳಿದಳು, ಕನಿಕಾ, ಎಲ್ಲವೂ ಸರಿಯಾಗಿದೆಯಲ್ಲವೇ? ಆಗ ನಾನು ನಕ್ಕು ವಿಷಯ ಮರೆಮಾಚಿದೆ. ಆದರೆ ಒಳಗೊಳಗೆ ನನಗೆ ಬಹಳ ಬೇಸರವಾಗುತ್ತಿತ್ತು. ನನ್ನ ಗೆಳತಿಯರು ಹೋದ ನಂತರ ಅನನ್ಯ ನನ್ನ ಹತ್ತಿರ ಬಂದು ಹೇಳಿದಳು, ಮಮ್ಮಿ, ಇನ್ನು ಮುಂದೆ ಯಾರಾದರೂ ಬರುವುದಿದ್ದರೆ ಮೊದಲೇ ತಿಳಿಸಿಬಿಡಿ. ರಾಜೀವ್ಗೆ ಡಿಸ್ಟರ್ಬೆನ್ಸ್ ಇಷ್ಟವಾಗುವುದಿಲ್ಲ. ಇದನ್ನು ಕೇಳಿ ನನಗೆ ಯಾರೋ ನನ್ನ ಎದೆಗೆ ಚಾಕುವಿನಿಂದ ಚುಚ್ಚಿದ ಅನುಭವವಾಯಿತು. ಇದು ನನ್ನ ಸ್ವಂತ ಮನೆಯಾಗಿತ್ತು ಮತ್ತು ನನಗೆ ನನ್ನದೇ ಮನೆಯಲ್ಲಿ ಯಾರನ್ನಾದರೂ ಕರೆಯಲು ಪರ್ಮಿಷನ್ ತಗೋಬೇಕಾಗಿತ್ತು. ಇದರ ನಂತರ ನಾನು ನನ್ನ ಗೆಳತಿಯರನ್ನು ಮನೆಗೆ ಕರೆಯುವುದನ್ನೇ ನಿಲ್ಲಿಸಿಬಿಟ್ಟೆ. ನಾನು ಅವರನ್ನು ಹೊರಗೆ ಎಲ್ಲಾದರೂ ಕಾಫಿ ಶಾಪ್ನಲ್ಲಿ ಭೇಟಿಯಾಗಲಾರಂಭಿಸಿದೆ. ನನಗೆ ಇದೇ ಸರಿಯಾದ ದಾರಿ ಎಂದು ಅನಿಸಿತು. ಬಹುಶಃ ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ಉಳಿಯುತ್ತದೆ ಎಂದು ಯೋಚಿಸಿದೆ. ಆದರೆ ಶಾಂತಿ ನೆಲೆಸಲಿಲ್ಲ. ಬದಲಾಗಿ ಇನ್ನೂ ಒತ್ತಡ ಹೆಚ್ಚಾಯಿತು. ಈಗ ನನಗೆ ಸ್ಪಷ್ಟವಾಗಿ ಅನುಭವವಾಗುತ್ತಿತ್ತು, ನಾನು ನನ್ನದೇ ಮನೆಯಲ್ಲಿ ಒಂದು ಹೊರೆಯಾಗಿದ್ದೇನೆ ಎಂದು. ನನ್ನ ಇರುವಿಕೆ ಅವರಿಗೆ ತೊಂದರೆ ನೀಡುತ್ತಿತ್ತು. ನನ್ನ ಮಾತು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ. ನಾನು ಅಲ್ಲಿರುವುದರಿಂದ ಅವರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿತ್ತು. ಒಂದು ದಿನದ ಮಾತು, ನಾನು ಕಿಚನ್ನಲ್ಲಿ ಕೆಲವು ಪಾತ್ರೆಗಳನ್ನು ತೊಳೆಯುತ್ತಿದ್ದೆ. ಅಷ್ಟರಲ್ಲಿ ರಾಜೀವ್ ಮತ್ತು ಅನನ್ಯ ತಮ್ಮ ಕೋಣೆಯಲ್ಲಿ ಮಾತನಾಡುತ್ತಿದ್ದರು. ಅವರ ಕೋಣೆ ಕಿಚನ್ನ ಪಕ್ಕದಲ್ಲೇ ಇತ್ತು. ಅವರ ದನಿ ಕೇಳಿಸುತ್ತಿತ್ತು. ಮೊದಲು ನಾನು ಗಮನ ನೀಡಲಿಲ್ಲ, ಆದರೆ ನಂತರ ನನಗೆ ನನ್ನ ಹೆಸರು ಕೇಳಿಸಿತು. ರಾಜೀವ್ ಹೇಳುತ್ತಿದ್ದನು, ಈಗ ಈ ಸಿಚುವೇಶನ್ ಇನ್ನೂ ಹ್ಯಾಂಡಲ್ ಮಾಡಲು ಸಾಧ್ಯವಿಲ್ಲ. ಪ್ರತಿ ಕ್ಷಣ ಮನೆಯಲ್ಲಿ ಯಾರಾದರೂ ಒಬ್ಬರು ಇದ್ದೇ ಇರುತ್ತಾರೆ. ನಮ್ಮದಾದ ಯಾವುದೇ ಪ್ರೈವೇಸಿ ಇಲ್ಲ. ಮತ್ತು ಅನನ್ಯ ಏನೋ ಮೆಲ್ಲನೆಯ ದನಿಯಲ್ಲಿ ಹೇಳಿದಳು. ಅದು ನನಗೆ ಸರಿಯಾಗಿ ಕೇಳಿಸಲಿಲ್ಲ. ಆಮೇಲೆ ರಾಜೀವ್ ಹೇಳಿದನು, ನೋಡು, ನಮಗೆ ನಮ್ಮದೇ ಮನೆ ಬೇಕು, ನಮ್ಮದೇ ಜಾಗ ಬೇಕು. ಇಲ್ಲಿ ಯಾವಾಗಲೂ ನಾವು ಬೇರೆಯವರ ಮನೆಯಲ್ಲಿ ವಾಸಿಸುತ್ತಿದ್ದೇವೆ ಎನ್ನುವ ಫೀಲಿಂಗ್ ಇರುತ್ತದೆ. ನನ್ನ ಕೈಯಿಂದ ಪಾತ್ರೆ ಕೆಳಗೆ ಬೀಳುವುದರಲ್ಲಿತ್ತು. ನಾನು ನಲ್ಲಿ ಬಂದ್ ಮಾಡಿದೆ ಮತ್ತು ಅಲ್ಲೇ ನಿಂತು ಕೇಳಿಸಿಕೊಳ್ಳಲಾರಂಭಿಸಿದೆ. ಅನನ್ಯ ಹೇಳಿದಳು, ಆದರೆ ಇವರು ನನ್ನ ಮಮ್ಮಿ, ನಾನು ಏನು ಮಾಡಲಿ? ಆಗ ರಾಜೀವ್ ಹೇಳಿದನು, ನನಗೆ ಅರ್ಥವಾಗುತ್ತದೆ. ಆದರೂ ನಮಗೂ ಕೂಡ ಬದುಕುವ ಹಕ್ಕಿದೆಯಲ್ಲವೇ?
ಅಂದು ನಾನು ಇಡೀ ರಾತ್ರಿ ನಿದ್ದೆ ಮಾಡಲೇ ಇಲ್ಲ. ನಾನು ನನ್ನ ಹಾಸಿಗೆ ಮೇಲೆ ಮಲಗಿ ಮುಂದೆ ನಾನು ಏನು ಮಾಡಲಿ ಎಂದು ಯೋಚಿಸುತ್ತಿದ್ದೆ. ಇದು ನನ್ನ ಸ್ವಂತ ಮನೆ. ಇದನ್ನು ನನ್ನ ಪತಿ ಕಟ್ಟಿದ್ದರು. ನಾನು ಇದರಲ್ಲಿ ನನ್ನ ಜೀವನದ ಅತಿ ಸುಂದರ ಕ್ಷಣಗಳನ್ನು ಕಳೆದಿದ್ದೇನೆ. ಮತ್ತು ಈಗ ನನಗೆ ಇದೇ ಮನೆಯಲ್ಲಿ ನಾನು ಯಾರೋ ಒಬ್ಬಳು ಅಪರಿಚಿತಳು ಎನ್ನುವ ಅನುಭವವಾಗುತ್ತಿತ್ತು. ನಾನು ನನ್ನ ಮಗಳು ನನ್ನ ಹತ್ತಿರ ಇರಲಿ, ನಾವು ಜೊತೆಯಾಗಿ ಇರೋಣ ಎಂದು ನನ್ನ ಮನೆಗೆ ಕರೆದಿದ್ದೆ. ಆದರೀಗ ನನಗೆ ನಾನು ಮಾಡಿರುವುದು ತಪ್ಪು ಎಂದು ಅನಿಸುತ್ತಿತ್ತು. ಬಹುಶಃ ನಾನು ಅವರನ್ನು ಅವರ ಪಾಡಿಗೆ ಬಿಡಬೇಕಿತ್ತು. ಮುಂದಿನ ಕೆಲವು ವಾರಗಳು ನಾನು ನನ್ನಷ್ಟಕ್ಕೆ ನಾನೇ ಮೌನವಾಗಿ ಉಳಿದೆ. ನಾನು ಹೆಚ್ಚಾಗಿ ನನ್ನ ಕೋಣೆಯಲ್ಲಿಯೇ ಇರಲಾರಂಭಿಸಿದೆ. ನಾನು ಬೆಳಿಗ್ಗೆ ಬೇಗ ಎದ್ದು ಚಹಾ ಮಾಡಿಕೊಳ್ಳುತ್ತಿದ್ದೆ ಮತ್ತು ನನ್ನ ಕೋಣೆಯಲ್ಲಿ ಕುಡಿಯುತ್ತಿದ್ದೆ. ಇದರಿಂದ ಕಿಚನ್ಗೆ ಅವರು ಬರುವ ಮೊದಲೇ ನಾನು ಅಲ್ಲಿಂದ ಹೊರಟು ಹೋಗುತ್ತಿದ್ದೆ. ನಾನು ಅಡುಗೆ ಮಾಡುತ್ತಿದ್ದೆ, ಆದರೆ ಅವರ ಜೊತೆ ಊಟ ಮಾಡುತ್ತಿರಲಿಲ್ಲ. ನಾನು ನನ್ನ ಊಟ ನನ್ನ ಕೋಣೆಗೆ ತೆಗೆದುಕೊಂಡು ಹೋಗಿ ತಿನ್ನುತ್ತಿದ್ದೆ. ನಾನು ಟಿವಿ ನೋಡುವುದನ್ನು ನಿಲ್ಲಿಸಿಬಿಟ್ಟೆ, ಏಕೆಂದರೆ ಲಿವಿಂಗ್ ರೂಮ್ನಲ್ಲಿ ಕುಳಿತುಕೊಳ್ಳುವುದರಿಂದ ಅವರಿಗೆ ಕಿರಿಕಿರಿಯಾಗುತ್ತಿತ್ತು. ನಾನು ನನ್ನ ಕೋಣೆಯಲ್ಲಿ ನನ್ನ ಮೊಬೈಲ್ ಫೋನ್ನಲ್ಲಿ ಏನನ್ನಾದರೂ ನೋಡುತ್ತಿದ್ದೆ ಅಥವಾ ಪುಸ್ತಕಗಳನ್ನು ಓದುತ್ತಿದ್ದೆ. ನನ್ನ ಇಡೀ ಜೀವನ ಒಂದು ಕೋಣೆಗೆ ಸೀಮಿತವಾಗಿತ್ತು. ನಾನು ನನ್ನದೇ ಮನೆಯಲ್ಲಿ ಒಬ್ಬಳು ಕೈದಿಯಂತೆ ಬದುಕಲಾರಂಭಿಸಿದ್ದೆ. ಒಂದು ದಿನ ನನ್ನ ಒಬ್ಬಳು ಹಳೆಯ ಗೆಳತಿ ರೀತಾ ನನಗೆ ಫೋನ್ ಮಾಡಿದಳು. ಅವಳು ಹೇಳಿದಳು, ಕನಿಕಾ, ನೀನು ಹೇಗಿದ್ದೀಯಾ? ಬಹಳ ದಿನಗಳಾದವು ಭೇಟಿಯಾಗಿ. ಬಾ, ಎಲ್ಲಾದರೂ ಸುತ್ತಾಡಲು ಹೋಗೋಣ. ನಾನು ಹೇಳಿದೆ, ಹೌದು ರೀತಾ, ನಾನು ಕೂಡ ಇದನ್ನೇ ಯೋಚಿಸುತ್ತಿದ್ದೆ. ನಾವು ಎಲ್ಲಾದರೂ ಹೋಗಬೇಕು. ಅವಳು ಹೇಳಿದಳು, ನಾವೇಕೆ ಯಾವುದಾದರೂ ಹಿಲ್ ಸ್ಟೇಷನ್ಗೆ ಹೋಗಿ ಸ್ವಲ್ಪ ಬ್ರೇಕ್ ತಗೋಬಾರ್ದು? ನನಗೆ ಈ ಐಡಿಯಾ ಬಹಳ ಇಷ್ಟವಾಯಿತು. ಹೌದು, ಬಹುಶಃ ನಾನು ಕೆಲವು ದಿನಗಳ ಕಾಲ ಮನೆಯಿಂದ ದೂರ ಹೋಗಬೇಕು ಎಂದು ಯೋಚಿಸಿದೆ. ಬಹುಶಃ ಇದರಿಂದ ನನ್ನ ಮನಸ್ಸು ಹಗುರವಾಗಬಹುದು ಮತ್ತು ಅವರಿಬ್ಬರೂ ಕೂಡ ಪ್ರೈವಸಿ ಸಿಗಬಹುದು. ನಾನು ರೀತಾಳಿಗೆ ಹೇಳಿದೆ, ಸರಿ, ಪ್ಲಾನ್ ಮಾಡೋಣ. ನಾವು ಒಂದು ಸಣ್ಣ ಟ್ರಿಪ್ ಪ್ಲಾನ್ ಮಾಡಿದೆವು. 5 ದಿನಗಳ ಕಾಲ ಒಂದು ಸುಂದರ ಹಿಲ್ ಸ್ಟೇಷನ್ಗೆ ಹೋಗಬೇಕಿತ್ತು. ನಾವು ಹೋಟೆಲ್ ಬುಕ್ ಮಾಡಿದೆವು, ಟಿಕೆಟ್ ತಗೊಂಡೆವು. ನಾನು ನನಗಾಗಿ ಕೆಲವು ಬಟ್ಟೆ ಮತ್ತು ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಲಾರಂಭಿಸಿದೆ. ನಾನು ಅನನ್ಯಾಳಿಗೆ ತಿಳಿಸಿದೆ, ನಾನು ಕೆಲವು ದಿನಗಳ ಕಾಲ ಹೊರಗೆ ಹೋಗುತ್ತಿದ್ದೇನೆ. ಆಗ ಅವಳು ಕೇವಲ ಇಷ್ಟೇ ಹೇಳಿದಳು, ಸರಿ ಮಮ್ಮಿ, ಎಂಜಾಯ್ ಮಾಡಿ. ಆದರೆ ಅವಳ ದನಿಯಲ್ಲಿ ಯಾವುದೇ ಚಿಂತೆ ಇರಲಿಲ್ಲ ಅಥವಾ ಅವಳು ನನ್ನನ್ನು ತಡೆಯಲಿಲ್ಲ. ರಾಜು ಕೂಡ ಸರಿ ಎಂದು ತಲೆ ಅಲ್ಲಾಡಿಸಿದನು. ನನಗೆ ಬೇಸರವಂತೂ ಆಯಿತು, ಆದರೆ ನನಗೆ ನಾನೇ ಸಮಾಧಾನಪಡಿಸಿಕೊಂಡೆ. ಬಹುಶಃ ಇದು ಅವರಿಗೂ ಕೂಡ ಒಳ್ಳೆಯದು. ನನಗೂ ಬ್ರೇಕ್ ಬೇಕು. ಮತ್ತು ಟ್ರಿಪ್ನ ದಿನ ಬೆಳಿಗ್ಗೆ ನಾನು ನನ್ನ ಸೂಟ್ಕೇಸ್ ಸಿದ್ಧಪಡಿಸಿದೆ. ನಾನು ಎಲ್ಲ ಬಟ್ಟೆಗಳನ್ನು ಇಟ್ಟೆ, ನನ್ನ ಔಷಧಿಗಳನ್ನಿಟ್ಟೆ, ನನ್ನ ಪರ್ಸ್ ಇಟ್ಟೆ, ನನ್ನ ಮೊಬೈಲ್, ಚಾರ್ಜರ್ ಇಟ್ಟೆ. ಎಲ್ಲವನ್ನೂ ಚೆಕ್ ಮಾಡಿದೆ. ನಾನು ಹೊರಡುತ್ತಿದ್ದೇನೆ ಎಂದು ನಾನು ಅನನ್ಯಾಳಿಗೆ ತಿಳಿಸಿದೆ. ಅವಳು ಬರೀ ಬಾಯ್ ಹೇಳಿ ತನ್ನ ಕೆಲಸದಲ್ಲಿ ತೊಡಗಿದಳು. ರಾಜೀವಂತೂ ಮೊದಲೇ ಆಫೀಸ್ಗೆ ಹೊರಟು ಹೋಗಿದ್ದನು. ನಾನು ಮನೆಯ ಬಾಗಿಲು ಮುಚ್ಚಿದೆ, ಗಾಡಿಯಲ್ಲಿ ಕುಳಿತೆ ಮತ್ತು ಏರ್ಪೋರ್ಟ್ನ ಕಡೆಗೆ ಹೊರಟೆ. ರೀತಾ ಮೊದಲೇ ಏರ್ಪೋರ್ಟ್ ತಲುಪಿಬಿಟ್ಟಿದ್ದಳು. ನಾವು ಅಲ್ಲೇ ಭೇಟಿಯಾಗೋಣ ಮತ್ತು ಜೊತೆಯಾಗಿಯೇ ಚೆಕ್ ಇನ್ ಮಾಡೋಣ ಎಂದು ನಾವು ಪ್ಲಾನ್ ಮಾಡಿದ್ದೆವು. ಏರ್ಪೋರ್ಟ್ ತಲುಪಿದ ತಕ್ಷಣ ಗದ್ದಲ ಪ್ರಾರಂಭವಾಯಿತು. ಎಲ್ಲೆಡೆ ಜನರಿದ್ದರು, ಸೂಟ್ಕೇಸ್ಗಳಿದ್ದವು, ಘೋಷಣೆಗಳಾಗುತ್ತಿದ್ದವು. ನಾನು ರೀತಾಳಿಗೆ ಫೋನ್ ಮಾಡಿ ನೀನು ಎಲ್ಲಿದ್ದೀಯಾ ಎಂದು ಕೇಳಿದೆ. ಅವಳು ಚೆಕ್ ಇನ್ ಕೌಂಟರ್ನ ಪಕ್ಕದಲ್ಲೇ ಇದ್ದೇನೆ ಎಂದು ತಿಳಿಸಿದಳು. ನಾನು ಕೂಡ ಅದೇ ಕಡೆಗೆ ನಡೆದಿದ್ದೆ. ನನ್ನ ಸೂಟ್ಕೇಸ್ ಎಳೆದುಕೊಂಡು ನಾನು ಕೌಂಟರ್ ಹೊರಗೆ ತಲುಪಿದೆ. ರೀತಾ ನನ್ನನ್ನು ನೋಡಿ ನಕ್ಕಳು ಮತ್ತು ಹೇಳಿದಳು, ಬಾ, ಹೊರಡೋಣ. ನಾವು ನಮ್ಮ ಲೈನ್ನಲ್ಲಿ ನಿಂತು ನಮ್ಮ ಸರದಿಗಾಗಿ ಕಾಯುತ್ತಿದ್ದೆವು. ನನ್ನ ಸರದಿ ಬಂದಾಗ ಕೌಂಟರ್ನಲ್ಲಿ ನಿಂತಿದ್ದ ಹುಡುಗಿ ನನ್ನಲ್ಲಿ ಟಿಕೆಟ್ ಮತ್ತು ಪಾಸ್ಪೋರ್ಟ್ ಕೇಳಿದಳು. ನಾನು ನನ್ನ ಹ್ಯಾಂಡ್ ಬ್ಯಾಗ್ ತೆರೆದೆ. ಟಿಕೆಟ್ ಅಂತೂ ನನಗೆ ಸಿಕ್ಕಿತು. ನಾನು ಇಡೀ ಬ್ಯಾಗ್ ಜಾಲಾಡಿದೆ, ಆದರೆ ನನ್ನ ಪಾಸ್ಪೋರ್ಟ್ ನನಗೆ ಸಿಗಲಿಲ್ಲ. ಪ್ರತಿ ಪ್ಯಾಕೆಟ್ ಚೆಕ್ ಮಾಡಿದೆ, ಪ್ರತಿ ಜಿಪ್ ತೆರೆದೆ, ಆದರೆ ಪಾಸ್ಪೋರ್ಟ್ ಎಲ್ಲೂ ಇರಲಿಲ್ಲ. ನನ್ನ ಹಣೆಯ ಮೇಲೆ ಬೆವರು ಮೂಡಿತು. ನನ್ನ ಕೈಗಳು ನಡುಗಲಾರಂಭಿಸಿದವು. ನಾನು ಕೌಂಟರ್ನ ಆ ಹುಡುಗಿಗೆ ಹೇಳಿದೆ, 1 ನಿಮಿಷ ಪ್ಲೀಸ್ ಎಂದೆ. ನಾನು ನನ್ನ ಸೂಟ್ಕೇಸ್ ತೆರೆದೆ ಮತ್ತು ಅದರಲ್ಲೂ ಹುಡುಕಿದೆ, ಆದರೆ ಅಲ್ಲೂ ಕೂಡ ಏನೂ ಇರಲಿಲ್ಲ. ಆಮೇಲೆ ನನಗೆ ನೆನಪಾಯಿತು, ನಿನ್ನೆ ರಾತ್ರಿ ನಾನು ನನ್ನ ಡಾಕ್ಯುಮೆಂಟ್ ಚೆಕ್ ಮಾಡುತ್ತಿದ್ದೆ ಮತ್ತು ನಾನು ಪಾಸ್ಪೋರ್ಟನ್ನು ನನ್ನ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಟ್ಟುಬಿಟ್ಟಿದ್ದೆ. ನಾನು ಅದನ್ನು ಮರಳಿ ಬ್ಯಾಗ್ನಲ್ಲಿ ಇಡುವುದನ್ನೇ ಮರೆತು ಹೋಗಿದ್ದೆ. ನಾನು ರೀತಾಳಿಗೆ ತಿಳಿಸಿದೆ. ರೀತಾ ಹೇಳಿದಳು, ಕನಿಕಾ, ಈಗಲೂ ಫ್ಲೈಟ್ಗೆ ಸಮಯವಿದೆ. ನೀನು ಬೇಗನೆ ಹೋಗಿ ಮರಳಿ ಬಂದು ಬಿಡು. ಬಹುಶಃ ಮ್ಯಾನೇಜ್ ಆಗಬಹುದು. ನಾನು ಸರಿ ಎಂದು ನನ್ನ ಸೂಟ್ಕೇಸನ್ನು ರೀತಾ ಬಳಿಯೇ ಬಿಟ್ಟೆ ಮತ್ತು ಓಡುತ್ತಾ ಗಾಡಿಯ ಹತ್ತಿರ ಹೋದೆ. ಗಾಡಿಯಲ್ಲಿ ಕುಳಿತು ನಾನು ಅತಿ ವೇಗವಾಗಿ ಮನೆಯ ಕಡೆಗೆ ಗಾಡಿ ತಿರುಗಿಸಿದೆ. ಹಾದಿಯಲ್ಲಿ ಟ್ರಾಫಿಕ್ ಇತ್ತು. ನನ್ನ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಬೇಗನೆ ತಲುಪಿ ಪಾಸ್ಪೋರ್ಟ್ ಎತ್ತಿಕೊಂಡು ಮರಳಿ ಏರ್ಪೋರ್ಟ್ ತಲುಪಿಬಿಟ್ಟರೆ ಬಹುಶಃ ಫ್ಲೈಟ್ ಹಿಡಿಯಬಹುದು ಎಂದುಕೊಂಡೆ. ಆದರೆ ನನಗೆ ಈ ಮರಳುವಿಕೆ ನನ್ನ ಜೀವನವನ್ನೇ ಬದಲಿಸುತ್ತದೆ ಮತ್ತು ಈ ಪಾಸ್ಪೋರ್ಟ್ ಮರೆತು ಹೋಗಿರುವುದು ನನಗೊಂದು ವರದಾನವಾಗಿ ಬದಲಾಗುತ್ತದೆ ಎಂದು ತಿಳಿದಿರಲಿಲ್ಲ. ಈ ತಪ್ಪೇ ನನ್ನನ್ನು ನಾನು ಎಂದಿಗೂ ಯೋಚಿಸಿರದ ಒಂದು ಸತ್ಯದ ಮುಂದೆ ತರಲಿದೆ ಎಂದು ಗೊತ್ತಿರಲಿಲ್ಲ. ನಾನು ನನ್ನ ಮನೆಯ ಗೇಟ್ ಹತ್ತಿರ ತಲುಪಿದಾಗ
ನಾನು ಗಾಡಿಯನ್ನು ನಿಧಾನವಾಗಿ ಪಾರ್ಕ್ ಮಾಡಿದೆ. ನಾನು ಬೇಗನೆ ಒಳಗಡೆ ಹೋಗಿ ಪಾಸ್ಪೋರ್ಟ್ ಎತ್ತಿಕೊಂಡು ಹೊರಬರಬೇಕು ಎಂದುಕೊಂಡೆ. ನಾನು ನನ್ನ ಕೀಲಿ ಹೊರತೆಗೆದೆ ಮತ್ತು ಬಾಗಿಲ ಕಡೆಗೆ ನಡೆದಿದ್ದೆ. ಆದರೆ ಅಷ್ಟರಲ್ಲೇ ನನಗೆ ಒಳಗಡೆಯಿಂದ ದನಿಗಳು ಕೇಳಿಸಿದವು. ನಾನು ನಿಂತು ಬಿಟ್ಟೆ. ಇದು ಅನನ್ಯಾಳ ದನಿಯಾಗಿತ್ತು ಮತ್ತು ಅವಳು ಯಾರ ಜೊತೆಯೋ ಮಾತನಾಡುತ್ತಿದ್ದಳು. ಬಹುಶಃ ರಾಜೀವ್ ಜೊತೆ ಇರಬಹುದು. ಆದರೆ ರಾಜೀವಂತೂ ಆಫೀಸ್ಗೆ ಹೋಗಿದ್ದನಲ್ಲವೇ ಎಂದು ನಾನು ಯೋಚಿಸಿದೆ. ಆಮೇಲೆ ನನಗೆ ರಾಜೀವ್ನ ದನಿಯು ಕೇಳಿಸಿತು. ಅವನು ಮನೆಯಲ್ಲೇ ಇದ್ದನು. ಬಹುಶಃ ಅವನು ಆಫೀಸ್ಗೆ ಹೋಗಿರಲಿಲ್ಲ ಅಥವಾ ಬೇಗ ಮರಳಿ ಬಂದಿದ್ದನು. ನಾನು ಬಾಗಿಲ ಪಕ್ಕ ನಿಂತು ಗಮನವಿಟ್ಟು ಕೇಳಿಸಿಕೊಂಡೆ. ಅನನ್ಯಾಳ ದನಿಯಲ್ಲಿ ಒಂದು ರೀತಿಯ ಉದಾಸೀನತೆ ಇತ್ತು. ಸ್ವಲ್ಪ ಭಯವೂ ಇತ್ತು. ಅವಳು ಹೇಳುತ್ತಿದ್ದಳು, ಆದರೆ ಇದು ಸರಿಯಲ್ಲ. ಮತ್ತು ರಾಜೀವ್ನ ದನಿ ತಣ್ಣಗೆ ಮತ್ತು ಕಠಿಣವಾಗಿತ್ತು. ಅವನು ಹೇಳುತ್ತಿದ್ದನು, ಸರಿ ತಪ್ಪುಗಳ ಮಾತು ಆಡಬೇಡ. ನಾವು ನಮ್ಮ ಬಗ್ಗೆ ಯೋಚಿಸಬೇಕು. ನಾನು ಇನ್ನೂ ಹತ್ತಿರ ಹೋದೆ. ನಾನು ಕಿಟಕಿಯ ಪಕ್ಕ ನಿಂತು ಒಳಗಡೆ ಇಣುಕಲು ಪ್ರಯತ್ನಿಸಿದೆ. ಪರದೆಗಳು ಹಗುರವಾಗಿ ಅಲುಗಾಡುತ್ತಿದ್ದವು ಮತ್ತು ನನಗೆ ಒಳಗಿನ ಮಾತುಗಳು ಸ್ಪಷ್ಟವಾಗಿ ಕೇಳಿಸುತ್ತಿದ್ದವು. ನಾನು ಬಾಗಿಲು ಬಡಿಯಲಿಲ್ಲ. ಬಹುಶಃ ಒಳಗಿನಿಂದ ಯಾವುದೋ ಶಕ್ತಿ ನನ್ನನ್ನು ತಡೆಯುತ್ತಿತ್ತು. ಏನೋ ವಿಷಯವಿದೆ, ಅದನ್ನು ನಾನು ಕೇಳಿಸಿಕೊಳ್ಳಬೇಕು ಎಂದು ನನಗೆ ಅನಿಸಿತು. ರಾಜೀವ್ನ ದನಿ ಮತ್ತೆ ಬಂತು. ಅವನು ಹೇಳುತ್ತಿದ್ದನು, ನೋಡು ಅನನ್ಯ, ನಾವು ಎಲ್ಲಿಯವರೆಗೆ ಹೀಗೆ ಇರಬೇಕು? ಈ ಮನೆ ಬಹಳ ಚೆನ್ನಾಗಿದೆ, ಒಳ್ಳೆಯ ಏರಿಯಾದಲ್ಲಿದೆ. ಇದರ ವ್ಯಾಲ್ಯೂ ಕೂಡ ಬಹಳ ಚೆನ್ನಾಗಿದೆ. ನಮಗೆ ಇದರ ಅಗತ್ಯವಿದೆ. ಮತ್ತು ಅನನ್ಯ ಹೇಳಿದಳು, ಆದರೆ ಇದು ನನ್ನ ಮಮ್ಮಿಯ ಮನೆ. ನಾನು ಅವರ ಜೊತೆ ಹೀಗೆ ಮಾಡಲು ಸಾಧ್ಯವಿಲ್ಲ. ರಾಜೀವ್ ಸ್ವಲ್ಪ ಜೋರಾದ ದನಿಯಲ್ಲಿ ಹೇಳಿದನು, ನಿನ್ನ ಮಮ್ಮಿಗೆ ಹೇಗಿದ್ದರೂ ಪೆನ್ಷನ್ ಸಿಗುತ್ತದೆ. ಅವರ ಹತ್ತಿರ ಉಳಿತಾಯದ ಹಣವಿದೆ. ಅವರು ಎಲ್ಲಾದರೂ ಒಂದು ಸಣ್ಣ ಪ್ಲಾಟ್ನಲ್ಲಿ ಇರಬಹುದು. ಆದರೆ ಈ ಮನೆ ನಮ್ಮದಾಗಬೇಕು. ನಮಗೆ ಇದರ ಅಗತ್ಯವಿದೆ. ನನ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ನಾನು ಕೇಳಿರುವುದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ನಿಜವಾಗಿಯೂ ಇದನ್ನು ಕೇಳುತ್ತಿದ್ದೇನೆಯೇ? ನನ್ನ ಅಳಿಯ ನಿಜವಾಗಿಯೂ ಇಂತಹ ಮಾತುಗಳನ್ನು ಆಡುತ್ತಿದ್ದಾನೆಯೇ? ನನ್ನ ಮಗಳು ಇದೆಲ್ಲವನ್ನು ಕೇಳಿಸಿಕೊಂಡು ಏನು ಹೇಳುತ್ತಿಲ್ಲವೇ? ನನ್ನ ಕೈಗಳು ನಡುಗಲಾರಂಭಿಸಿದವು. ನನ್ನ ಹೃದಯ ಬಹಳ ವೇಗವಾಗಿ ಬಡಿಯಲಾರಂಭಿಸಿತು. ನಾನು ಅಲ್ಲೇ ಕಿಟಕಿಯ ಪಕ್ಕ ನಿಂತು ಕೇಳಿಸಿಕೊಳ್ಳುತ್ತಿದ್ದೆ. ಅನನ್ಯ ಅಳುವ ದನಿಯಲ್ಲಿ ಹೇಳಿದಳು, ರಾಜೀವ್ ಪ್ಲೀಸ್, ಅವರು ನನ್ನ ಮಮ್ಮಿ. ನಾನು ಅವರ ಜೊತೆ ಹೀಗೆ ಮಾಡಲು ಸಾಧ್ಯವಿಲ್ಲ. ಅವರು ನಮಗೆ ತಮ್ಮ ಮನೆಯಲ್ಲಿ ಇರಲು ಬಿಟ್ಟಿದ್ದಾರೆ. ನಮ್ಮ ಕಾಳಜಿ ವಹಿಸಿದ್ದಾರೆ. ನಮ್ಮ ಖರ್ಚುಗಳಲ್ಲಿ ಸಹಾಯ ಮಾಡಿದ್ದಾರೆ. ನಾನು ಅವರಿಗೆ ವಂಚನೆ ಮಾಡಲು ಸಾಧ್ಯವಿಲ್ಲ. ಆದರೆ ರಾಜು ಬಹಳ ತಣ್ಣನೆಯ ದಾಟಿಯಲ್ಲಿ ಹೇಳಿದನು, ವಂಚನೆಯಲ್ಲ, ಇದು ಪ್ರಾಕ್ಟಿಕಲ್ ಯೋಚನೆ. ನೋಡು, ನಾವು ನಮ್ಮದೇ ಆದ ಸ್ಟಾರ್ಟಪ್ ಪ್ರಾರಂಭಿಸಬೇಕು. ನಮಗೆ ಹಣದ ಅಗತ್ಯವಿದೆ. ಈ ಮನೆಯನ್ನು ನಾವು ಮಾರಬಹುದು ಅಥವಾ ಇದರ ಮೇಲೆ ಲೋನ್ ತಗೋಬಹುದು. ಇದರಿಂದ ನಮಗೆ ಒಳ್ಳೆಯ ಹಣ ಸಿಗುತ್ತದೆ. ಮತ್ತು ನಿನ್ನ ಅಮ್ಮನ ಹತ್ತಿರವೂ ಪೆನ್ಷನ್ ಇದೆ ಮತ್ತು ಉಳಿತಾಯದ ಹಣವಿದೆ. ಅದು ಕೂಡ ನಮಗೆ ಸಿಗಬೇಕು. ನಾವು ಅವರ ಕಾಳಜಿ ಮಾಡುತ್ತೇವೆ. ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತದೆ ಅಷ್ಟೇ. ನನಗೆ ಯಾರೋ ನನ್ನ ಎದೆಗೆ ಚಾಕುವಿನಿಂದ ಚುಚ್ಚಿದಂತೆ ಅನುಭವವಾಯಿತು. ನನ್ನ ಸ್ವಂತ ಮಗಳು ಮತ್ತು ಅಳಿಯ ನನ್ನ ಬೆನ್ನ ಹಿಂದೆ ನನ್ನ ಬಗ್ಗೆ ಇಂತಹ ಯೋಜನೆಗಳನ್ನು ಮಾಡುತ್ತಿದ್ದರು. ಅವರು ನನ್ನ ಮನೆ ನನ್ನಿಂದ ಕಿತ್ತುಕೊಳ್ಳಲು ಬಯಸಿದ್ದರು. ನನ್ನ ಪೆನ್ಷನ್, ನನ್ನ ಉಳಿತಾಯದ ಹಣ ಬಯಸಿದ್ದರು ಮತ್ತು ನನ್ನನ್ನು ಒಂದು ಸಣ್ಣ ಪ್ಲಾಟ್ಗೆ ಕಳುಹಿಸಲು ನಿರ್ಧರಿಸಿದ್ದಾರೆ. ನಾನು ನನ್ನ ಪೂರ್ಣ ಜೀವನವನ್ನು ಈ ಮನೆಯಲ್ಲಿ ಕಳೆಯಲು ಬಯಸಿದ್ದೆ. ಯಾವ ಮನೆಯನ್ನು ನನ್ನ ಪತಿ ತನ್ನ ರಕ್ತ ಬೆವರು ಸುರಿಸಿ ನಿರ್ಮಿಸಿದ್ದರೋ ಆ ಮನೆಯನ್ನು ನನ್ನಿಂದ ಕಿತ್ತುಕೊಳ್ಳಲು ಬಯಸಿದ್ದರು. ಮತ್ತು ಅದು ಕೂಡ ನನ್ನ ಸ್ವಂತ ಮಗಳು. ನನ್ನ ಕಣ್ಣುಗಳಲ್ಲಿ ನೀರು ಬಂತು. ಆದರೆ ನಾನು ಅದನ್ನು ಒಪ್ಪಿಕೊಂಡೆ. ನಾನು ಇನ್ನೂ ಹೆಚ್ಚು ಕೇಳಿಸಿಕೊಳ್ಳಲು ಬಯಸಿದ್ದೆ. ಇವರ ಮಿದುಳಿನಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ಪೂರ್ತಿ ವಿಷಯ ತಿಳಿಯಬೇಕಿತ್ತು. ರಾಜೀವ್ ಮತ್ತೆ ಹೇಳಿದನು, ನೋಡು ಅನನ್ಯ, ಈ ಟ್ರಿಪ್ ಬಹಳ ಒಳ್ಳೆಯ ಅವಕಾಶವಾಗಿದೆ. ನಿನ್ನ ಅಮ್ಮ 5 ದಿನಗಳ ಕಾಲ ಹೊರಗೆ ಹೋಗಿದ್ದಾರೆ. ನಾವು ಈ ಮಧ್ಯದಲ್ಲೇ ಕೆಲವು ಕೆಲಸಗಳನ್ನು ಮುಗಿಸಬಹುದು. ನಾನು ಒಬ್ಬ ವಕೀಲನ ಹತ್ತಿರ ಮಾತನಾಡಿದ್ದೇನೆ. ಅವನು ಹೇಳುತ್ತಿದ್ದನು, ಒಂದು ವೇಳೆ ನಿನ್ನ ಅಮ್ಮನ ಸಮ್ಮತಿಯಿಂದ ಅಥವಾ ಹೇಗಾದರೂ ಮಾಡಿ ಪವರ್ ಆಫ್ ಅಟಾರ್ನಿ ಸಿಕ್ಕಿಬಿಟ್ಟರೆ ನಾವು ಈ ಮನೆಯನ್ನು ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ಳಬಹುದು. ಆಮೇಲೆ ನಾವು ಲೋನ್ ಕೂಡ ತಗೋಬಹುದು ಅಥವಾ ಮಾರಲೂಬಹುದು. ಅನನ್ಯ ಹೇಳಿದಳು, ಆದರೆ ಮಮ್ಮಿ ಎಂದಿಗೂ ಪವರ್ ಆಫ್ ಅಟಾರ್ನಿ ನೀಡುವುದಿಲ್ಲ. ಅವರು ಬುದ್ಧಿವಂತರು. ಇದು ಅವರ ಮನೆ. ರಾಜೀವ್ ಹೇಳಿದನು, ಅವರು ನೀಡುತ್ತಾರೆ. ನಾವು ಅವರಿಗೆ ಇದು ಬರೀ ಒಂದು ಫಾರ್ಮಾಲಿಟಿ ಅಷ್ಟೇ. ಇದರಿಂದ ಒಂದು ವೇಳೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವು ಅವರಿಗೆ ಸಹಾಯ ಮಾಡುತ್ತೇವೆ ಎಂದು ಸರಿಯಾದ ರೀತಿಯಲ್ಲಿ ತಿಳಿ ಹೇಳಬೇಕು. ವಯಸ್ಸಾದ ಜನರು ಎಮೋಷನಲ್ ಆಗಿರುತ್ತಾರೆ. ಅವರು ಒಪ್ಪುತ್ತಾರೆ. ಮತ್ತು ಒಂದು ಬಾರಿ ಪವರ್ ಆಫ್ ಅಟಾರ್ನಿ ಸಿಕ್ಕರೆ ಬಾಕಿ ಕೆಲಸ ಸುಲಭ. ನಾನು ಕೇಳುತ್ತಾ ಕಲ್ಲಿನಂತಾಗಿದ್ದೆ. ಇದು ಯಾವುದೇ ಸಣ್ಣ ಪುಟ್ಟ ವಿಷಯವಾಗಿರಲಿಲ್ಲ. ಇದು ಒಂದು ಪೂರ್ಣ ಪ್ಲಾನ್ ಆಗಿತ್ತು. ನನ್ನದೇ ಮನೆಯಲ್ಲಿ, ನನ್ನದೇ ಜನರಿಂದ ನನ್ನ ವಿರುದ್ಧ ಪಿತೂರಿಯಾಗಿತ್ತು. ನಾನು ನನ್ನ ಸ್ವಂತ ಮಗಳು ನನ್ನ ಜೊತೆ ಹೀಗೆ ಮಾಡುತ್ತಾಳೆ ಎಂದು ಎಂದಿಗೂ ಯೋಚಿಸಿರಲಿಲ್ಲ. ಆದರೆ ಬಹುಶಃ ಅವಳಿಗೆ ಅನಿವಾರ್ಯವಾಗಿರಬಹುದು. ಬಹುಶಃ ರಾಜೀವ್ ಅವಳ ಮೇಲೆ ಅಷ್ಟೊಂದು ಪ್ರಭಾವ ಬೀರಿದ್ದನೇನೋ. ಅವಳು ಸರಿ ತಪ್ಪುಗಳ ವ್ಯತ್ಯಾಸವೇ ಮರೆತಿದ್ದಳು. ಅಥವಾ ಬಹುಶಃ ಅವಳು ಕೂಡ ಅವಳ ಗಂಡನಷ್ಟೇ ಸ್ವಾರ್ಥಿಯಾಗಿದ್ದಳೇನೋ.
ರಾಜೀವ್ ಮುಂದೆ ಹೇಳಿದನು. ಮತ್ತು ಕೇಳಿಸಿಕೊ, ನಿನ್ನ ಅಮ್ಮನ ಹತ್ತಿರ ಯಾವ ಉಳಿತಾಯದ ಹಣವಿದೆ, ಯಾವ ಫಿಕ್ಸ್ಡ್ ಡಿಪಾಸಿಟ್ಗಳಿವೆ ಅದು ಕೂಡ ನಮಗೆ ಬೇಕು. ನಮಗೆ ಬಿಸ್ನೆಸ್ ಪ್ರಾರಂಭಿಸಲು ಸ್ವಲ್ಪ ಸಹಾಯ ಬೇಕು ಎಂದು ನಾವು ಅವರಿಗೆ ಹೇಳಬೇಕು. ಅವರು ಇಲ್ಲ ಅನ್ನಲಿಕ್ಕಿಲ್ಲ. ತಾಯಿಯಲ್ಲವೇ, ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಮತ್ತು ಆಮೇಲೆ ಒಂದು ಬಾರಿ ಹಣ ನಮ್ಮ ಕೈಗೆ ಬಂತು ಅಂದರೆ ನಾವು ನಮ್ಮ ಕೆಲಸ ಪ್ರಾರಂಭಿಸಬಹುದು. ಯಾವಾಗ ಬಿಸ್ನೆಸ್ ನಡೆಯಲಾರಂಭಿಸುತ್ತದೋ ಆಗ ನಾವು ಅವರಿಗೆ ಮರಳಿ ನೀಡಿಬಿಡೋಣ. ಅನನ್ಯ ಕೇಳಿದಳು, ಒಂದು ವೇಳೆ ಬಿಸ್ನೆಸ್ ನಡೆಯದಿದ್ದರೆ? ರಾಜೀವ್ ನಗುತ್ತಾ ಹೇಳಿದನು, ಅಲ್ಲಿಯವರೆಗೆ ಮನೆ ಕೂಡ ನಮ್ಮ ಹೆಸರಿಗೆ ಆಗಿರುತ್ತದಲ್ಲವೇ, ಯಾವುದೇ ಪ್ರಾಬ್ಲಮ್ ಆಗುವುದಿಲ್ಲ. ನನಗೆ ಅರ್ಥವಾಗಿತ್ತು. ಈ ಜನರು ಬರೀ ನನ್ನ ಮನೆ ಮಾತ್ರವಲ್ಲ, ನನ್ನ ಇಡೀ ಜೀವನದ ಗಳಿಕೆಯನ್ನೇ ಪಡೆಯಲು ಬಯಸಿದ್ದರು. ನನ್ನ ಪೆನ್ಷನ್, ನನ್ನ ಉಳಿತಾಯದ ಹಣ, ನನ್ನ ಮನೆ ಎಲ್ಲವೂ. ಮತ್ತು ಬದಲಾಗಿ ನನ್ನನ್ನು ಒಂದು ಸಣ್ಣ ಪ್ಲಾಟ್ಗೆ ಕಳುಹಿಸಲು ಬಯಸಿದ್ದರು. ಅಲ್ಲಿ ನಾನು ಒಬ್ಬಳೇ ಇರಲಿ ಮತ್ತು ಮೆಲ್ಲ ಮೆಲ್ಲನೆ ಅಂತ್ಯವಾಗಲಿ ಎನ್ನುವುದು ಅವರ ಉದ್ದೇಶವಾಗಿತ್ತು. ನನ್ನ ಕೈಗಳು ಬಿಗಿಯಾದವು, ನನ್ನ ಇಡೀ ಶರೀರ ನಡುಗುತ್ತಿತ್ತು. ಆದರೆ ನಾನು ನನ್ನನ್ನು ಸಂಭಾಳಿಸಿಕೊಂಡೆ. ನಾನು ಈಗಲೇ ಒಳಗಡೆ ಹೋಗಬಾರದು. ನಾನು ಮೊದಲು ಯೋಚಿಸಬೇಕು, ನಾನು ಪ್ಲಾನ್ ಮಾಡಬೇಕು. ನಾನು ನಿಧಾನವಾಗಿ ಅಲ್ಲಿಂದ ಹಿಂದೆ ಸರಿದೆ. ನಾನು ಗಾಡಿಯಲ್ಲಿ ಕುಳಿತೆ ಮತ್ತು ಸ್ವಲ್ಪ ಸಮಯ ಅಲ್ಲೇ ಕುಳಿತುಕೊಂಡಿದ್ದೆ. ನನ್ನ ಮಿದುಳು ಬಹಳ ವೇಗವಾಗಿ ಕೆಲಸ ಮಾಡುತ್ತಿತ್ತು. ನಾನು ಈಗ ಏನು ಮಾಡಲಿ ಎಂದು ಯೋಚಿಸುತ್ತಿದ್ದೆ. ನಾನು ಒಳಗಡೆ ಹೋಗಿ ಅವರ ಮುಖಾಮುಖಿಯಾಗಲೇ ಅಥವಾ ಅವರಿಗೆ ನಾನು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ ಎಂದು ತಿಳಿಸಲೇ? ಆದರೆ ಆಮೇಲೆ ನಾನು ಯೋಚಿಸಿದೆ, ಇಲ್ಲ, ಒಂದು ವೇಳೆ ನಾನು ಅವರಿಗೆ ಈಗಲೇ ತಿಳಿಸಿಬಿಟ್ಟರೆ ಅವರು ತಮ್ಮ ಮಾತುಗಳಿಂದ ಹಿಂದೆ ಸರಿಯುತ್ತಾರೆ. ಅವರು ನಾನು ತಪ್ಪು ತಿಳಿದಿದ್ದೇನೆ ಎಂದು ಹೇಳುತ್ತಾರೆ. ಇಲ್ಲ, ಸುಮ್ಮನೆ ಮಾತನಾಡುತ್ತಿದ್ದೆವು ಎನ್ನುತ್ತಾರೆ. ಮತ್ತು ನಂತರ ಅವರು ಇನ್ನೂ ಹೆಚ್ಚು ಜಾಗರೂಕರಾಗುತ್ತಾರೆ. ನನಗೆ ಮೊದಲು ಸಾಕ್ಷಿ ಬೇಕು. ನಾನು ಮೊದಲು ನನ್ನ ಸುರಕ್ಷತೆ ಮಾಡಿಕೊಳ್ಳಬೇಕು, ನನ್ನ ಪ್ರಾಪರ್ಟಿಯ ಸುರಕ್ಷತೆ ಮಾಡಿಕೊಳ್ಳಬೇಕು. ನಾನು ರೀತಾಳಿಗೆ ಫೋನ್ ಮಾಡಿದೆ ಮತ್ತು ತಿಳಿಸಿದೆ, ನನ್ನ ಟ್ರಿಪ್ ಕ್ಯಾನ್ಸಲ್ ಮಾಡಬೇಕಿದೆ, ಏನೋ ಎಮರ್ಜೆನ್ಸಿ ಕೆಲಸ ಬಂದಿದೆ ಎಂದು ತಿಳಿಸಿದೆ. ರೀತಾ ಕೇಳಿದಳು, ಏನಾಯಿತು, ಎಲ್ಲವೂ ಸರಿಯಾಗಿದೆಯಲ್ಲವೇ? ನಾನು ಆಮೇಲೆ ತಿಳಿಸುತ್ತೇನೆ, ನೀನು ಒಬ್ಬಳೇ ಹೋಗು, ನಾನು ಮುಂದಿನ ಬಾರಿ ಬರುತ್ತೇನೆ ಎಂದು ಹೇಳಿದೆ. ರೀತಾಳಿಗೆ ಬೇಸರವಂತೂ ಆಯಿತು, ಆದರೆ ಅವಳು ಅರ್ಥ ಮಾಡಿಕೊಂಡಳು. ನಾನು ಏರ್ಪೋರ್ಟ್ಗೆ ಹೋಗಿ ನನ್ನ ಸೂಟ್ಕೇಸ್ ಮರಳಿ ಪಡೆದೆ ಮತ್ತು ಮನೆಗೆ ಹೋಗುವ ಬದಲಾಗಿ ನೇರವಾಗಿ ನನ್ನ ಹಳೆಯ ಗೆಳೆಯ ಅರುಣ್ ಮನೆಗೆ ಹೋದೆ. ಅರುಣ್ ನನ್ನ ಪತಿಯ ಹಳೆಯ ಗೆಳೆಯ ಮತ್ತು ಒಬ್ಬ ರಿಟೈರ್ಡ್ ವಕೀಲನಾಗಿದ್ದನು. ಅವನು ನನಗೆ ಸಹಾಯ ಮಾಡುತ್ತಾನೆಂದು ನನಗೆ ತಿಳಿದಿತ್ತು. ನಾನು ಅರುಣ್ನ ಮನೆಗೆ ತಲುಪಿದಾಗ ಅವನು ಚಹಾ ಕುಡಿಯುತ್ತಿದ್ದನು. ಅವನು ನನ್ನನ್ನು ಕಂಡು ನಕ್ಕು ಹೇಳಿದನು, ಬಾ ಕನಿಕಾ, ಹೇಗಿದ್ದೀಯಾ? ನೀನು ಬಂದಿರುವುದು ಬಹಳ ಖುಷಿಯಾಯಿತು. ನಾನು ಕುಳಿತುಕೊಳ್ಳುತ್ತಲೇ ಹೇಳಿದೆ, ಅರುಣ್, ನನಗೆ ನಿನ್ನಿಂದ ಸಹಾಯ ಬೇಕಿದೆ. ಒಂದು ಗಂಭೀರ ವಿಷಯವಿದೆ. ಅರುಣ್ನ ನಗು ಮಾಯವಾಯಿತು. ಅವನು ಗಂಭೀರವಾಗಿ ಹೇಳಿದನು, ತಿಳಿಸು, ಏನಾಯಿತು? ನಾನು ಅವನಿಗೆ ರಾಜೀವ್ ಮತ್ತು ಅನನ್ಯಾಳ ಎಲ್ಲ ಯೋಜನೆಗಳು, ನನ್ನ ಮನೆ ತೆಗೆದುಕೊಂಡು ನನ್ನನ್ನು ಸಣ್ಣ ಫ್ಲಾಟ್ಗೆ ಕಳುಹಿಸುವ ಅವರ ಯೋಜನೆ ಎಲ್ಲವನ್ನೂ ತಿಳಿಸಿದೆ. ಅರುಣ್ ಬಹಳ ಗಮನವಿಟ್ಟು ಕೇಳಿಸಿಕೊಂಡನು. ನನ್ನ ಮಾತು ಮುಗಿದಾಗ ಅವನು ಒಂದು ದೀರ್ಘ ಉಸಿರು ಬಿಟ್ಟನು ಮತ್ತು ಹೇಳಿದನು, ಕನಿಕಾ, ಇದು ಬಹಳ ಗಂಭೀರ ವಿಷಯ. ನೀನು ನನಗೆ ತಿಳಿಸಿರುವುದು ಒಳ್ಳೆಯದಾಯಿತು. ಈಗ ನಾವು ತಕ್ಷಣವೇ ಕೆಲವು ಹೆಜ್ಜೆಗಳನ್ನು ಇಡಬೇಕು. ಮೊದಲಿಗೆ ನಿನ್ನ ಪ್ರಾಪರ್ಟಿಯನ್ನು ಸುರಕ್ಷಿತವಾಗಿಡಬೇಕು. ನಿನ್ನ ಮನೆಯ ದಾಖಲೆಗಳು ಎಲ್ಲಿವೆ? ನಾನು ನನ್ನ ಬ್ಯಾಂಕ್ ಲಾಕರ್ನಲ್ಲಿದೆ ಎಂದು ಹೇಳಿದೆ. ಅರುಣ್ ಹೇಳಿದನು, ಇದು ಒಳ್ಳೆಯ ವಿಷಯವೇ, ಆದರೆ ನಾವು ನಿನ್ನ ಒಪ್ಪಿಗೆ ಇಲ್ಲದೆ ಯಾರು ನಿನ್ನ ಪ್ರಾಪರ್ಟಿ ಜೊತೆ ಏನನ್ನೂ ಮಾಡಲು ಸಾಧ್ಯವಿಲ್ಲವೆಂದು ಖಚಿತಪಡಿಸಿಕೊಳ್ಳಬೇಕು. ನಾನು ನಾಳೆ ಬೆಳಿಗ್ಗೆ ರಿಜಿಸ್ಟರ್ ಆಫೀಸ್ನಲ್ಲಿ ಒಂದು ನೋಟಿಸ್ ದಾಖಲಿಸುತ್ತೇನೆ. ನಿನ್ನ ಪ್ರಾಪರ್ಟಿ ಮೇಲೆ ಯಾವುದೇ ಟ್ರಾನ್ಸಾಕ್ಷನ್ ಕೇವಲ ನಿನ್ನ ನೇರ ಉಪಸ್ಥಿತಿಯಲ್ಲಿ ಮಾತ್ರ ನಡೆಯಬೇಕು. ಇದರಿಂದ ಒಂದು ವೇಳೆ ಯಾರಾದರೂ ಪವರ್ ಆಫ್ ಅಟಾರ್ನಿ ಅಥವಾ ಬೇರೆ ಯಾವುದಾದರೂ ದಾರಿಯಿಂದ ಏನನ್ನಾದರೂ ಮಾಡಲು ಪ್ರಯತ್ನಿಸಿದರೆ ಅದು ಆಗುವುದಿಲ್ಲ. ನಾನು ನೆಮ್ಮದಿಯ ಉಸಿರು ಬಿಟ್ಟೆ. ನಾನು ಹೇಳಿದೆ, ಧನ್ಯವಾದಗಳು ಅರುಣ್, ನಿನ್ನ ಸಹಾಯದಿಂದ ನನಗೆ ಸ್ವಲ್ಪ ಆಧಾರ ಸಿಕ್ಕಂತಾಗಿದೆ. ಅರುಣ್ ಹೇಳಿದನು, ಇನ್ನೂ ಬಹಳಷ್ಟು ಮಾಡಬೇಕಿದೆ. ನಿನ್ನ ಬ್ಯಾಂಕ್ ಅಕೌಂಟ್ಸ್, ನಿನ್ನ ಫಿಕ್ಸ್ಡ್ ಡಿಪಾಸಿಟ್ಸ್ ಎಲ್ಲವನ್ನೂ ಸುರಕ್ಷಿತ ಮಾಡಬೇಕಿದೆ. ನಾಳೆ ನಾವು ಬ್ಯಾಂಕ್ಗೆ ಹೋಗೋಣ ಮತ್ತು ಎಲ್ಲ ಅಕೌಂಟ್ಸ್ನಲ್ಲಿ ನಾಮಿನೇಷನ್ ಬದಲಾಯಿಸೋಣ. ಈಗ ನೀನು ಅನನ್ಯಾಳನ್ನು ನಾಮಿನಿಯನ್ನಾಗಿ ಮಾಡಿರಬಹುದು. ಅದನ್ನು ನಾವು ಬದಲಿಸೋಣ ಅಥವಾ ಒಂದು ಟ್ರಸ್ಟ್ ಮಾಡಿಬಿಡೋಣ. ಇದರಿಂದ ನಿನ್ನ ಹಣದ ಮೇಲೆ ಬರೀ ನಿನ್ನ ಕಂಟ್ರೋಲ್ ಇರುತ್ತದೆ. ನಾನು ಸರಿ ಎಂದು ತಲೆಯಲ್ಲಾಡಿಸಿದೆ. ಅರುಣ್ ಮುಂದೆ ಹೇಳಿದನು, ಇನ್ನೊಂದು ವಿಷಯ, ನೀನು ಈಗ ಮನೆಗೆ ಮರಳಿ ಹೋಗಬೇಕು. ಆದರೆ ಹೇಗೆ ಹೋಗಬೇಕೆಂದರೆ ಏನೂ ಆಗಿಯೇ ಇಲ್ಲವೇನೋ ಎಂಬಂತೆ ನೀನು ಮನೆಗೆ ಮರಳಬೇಕು. ಅವರಿಗೆ ನೀನು ಅವರ ಮಾತುಗಳನ್ನು ಕೇಳಿಸಿಕೊಂಡಿದ್ದೀಯಾ ಎಂದು ತಿಳಿಯಬಾರದು. ನೀನು ನಾರ್ಮಲ್ ಆಗಿರಬೇಕಾಗುತ್ತದೆ. ಇದರಿಂದ ಅವರು ಸಂಶಯ ಪಡಬಾರದು ಮತ್ತು ಅಷ್ಟರಲ್ಲಿ ನಾವು ಎಲ್ಲ ಕಾನೂನು ಕೆಲಸಗಳನ್ನು ಪೂರೈಸಿ ಬಿಡೋಣ. ಯಾವಾಗ ಎಲ್ಲವೂ ಸುರಕ್ಷಿತವಾಗುತ್ತದೋ ಆಗ ನೀನು ಅವರ ಮುಖಾಮುಖಿ ಆಗಬಹುದು. ನಾನು ಹೇಳಿದೆ, ಆದರೆ ಅರುಣ್, ನನಗೆ ಅವರ ಮುಂದೆ ಏನು ಗೊತ್ತಿಲ್ಲದವಳಂತೆ ನಟಿಸುವುದು ಬಹಳ ಕಷ್ಟ. ಅರುಣ್ ನನ್ನ ಕೈ ಹಿಡಿದು ಹೇಳಿದನು, ಕನಿಕಾ, ನೀನು ಧೈರ್ಯವಂತಳು.
ನೀನು ನಿನ್ನ ಹಕ್ಕುಗಳಿಗಾಗಿ, ನಿನ್ನ ಸುರಕ್ಷತೆಗಾಗಿ ನೀನು ಇದನ್ನು ಮಾಡಲೇಬೇಕು. ನಾನು ಅರುಣ್ನ ಮನೆಯಿಂದ ಹೊರಟೆ ಮತ್ತು ನನ್ನ ಮನೆಯ ಕಡೆಗೆ ಮರಳಿ ಬಂದೆ. ದಾರಿಯುದ್ದಕ್ಕೂ ನನ್ನನ್ನು ನಾನು ಸಿದ್ಧಪಡಿಸಿಕೊಳ್ಳುತ್ತಿದ್ದೆ. ನನಗೆ ನಾನೇ ಹೇಳಿಕೊಂಡೆ, ನಾನು ಧೈರ್ಯವಾಗಿರಬೇಕು, ನಾನು ನಾರ್ಮಲ್ ಆಗಿ ನಟಿಸಬೇಕು. ನಾನು ಮನೆಗೆ ತಲುಪಿದಾಗ ಬಾಗಿಲು ತೆರೆದೆ ಮತ್ತು ಒಳಗಡೆ ಹೋದೆ. ಅನನ್ಯ ಕಿಚನ್ನಲ್ಲಿ ಇದ್ದಳು. ಅವಳು ನನ್ನನ್ನು ನೋಡಿ ಕೇಳಿದಳು, ಮಮ್ಮಿ, ನೀವು ಮರಳಿ ಬಂದಿದ್ದೀರಾ? ಟ್ರಿಪ್ ಕ್ಯಾನ್ಸಲ್ ಆಯಿತೆ? ನಾನು ನಗುತ್ತಾ ಹೇಳಿದೆ, ಹೌದು ಮಗಳೇ, ರೀತಾಳ ಆರೋಗ್ಯ ಕೆಟ್ಟಿತ್ತು. ಅದಕ್ಕೆ ನಾವು ಮುಂದಿನ ಬಾರಿ ಹೋಗೋಣ ಎಂದು ಯೋಚಿಸಿದೆವು. ನಾನು ಪಾಸ್ಪೋರ್ಟ್ ತೆಗೆದುಕೊಳ್ಳಲು ಬಂದಿದ್ದೆ. ಆದರೆ ಆಮೇಲೆ ರೀತಾ ಫೋನ್ ಮಾಡಿ ತಿಳಿಸಿದಳು. ನಂತರ ನಾನು ಮರಳಿ ಬಂದೆ. ಅನನ್ಯ ಹೇಳಿದಳು, ಓ, ಇದು ಬಹಳ ಬೇಸರದ ವಿಷಯ. ಸರಿ, ಪರವಾಗಿಲ್ಲ, ಮುಂದಿನ ಬಾರಿ ಹೋಗಿ ಎಂದಳು. ನಾನು ಸರಿ ಎಂದು ತಲೆಯಲ್ಲಾಡಿಸಿ ನನ್ನ ಕೋಣೆಗೆ ಹೋದೆ. ನಾನು ನನ್ನ ಹಾಸಿಗೆಯ ಮೇಲೆ ಕುಳಿತು ಮುಂದಿನ ಕೆಲವು ದಿನಗಳು ಹೇಗೆ ಕಳೆಯುತ್ತವೆ ಎಂದು ಯೋಚಿಸಲಾರಂಭಿಸಿದೆ. ನಾನು ಅವರ ಮುಂದೆ ನನಗೆ ಏನೂ ತಿಳಿದಿಲ್ಲ ಎನ್ನುವಂತೆ ಇರಬೇಕಿತ್ತು. ಆದರೆ ಅಸಲಿಗೆ ನನಗೆಲ್ಲವೂ ತಿಳಿದಿತ್ತು. ಇದು ಅತಿ ಕಷ್ಟದ ಕೆಲಸವಾಗಿತ್ತು. ಇದನ್ನು ನಾನು ಎಂದೂ ಮಾಡಿರಲಿಲ್ಲ. ಮರುದಿನ ಬೆಳಿಗ್ಗೆ ನಾನು ಅರುಣ್ಗೆ ಫೋನ್ ಮಾಡಿದೆ ಮತ್ತು ನಾವು ರಿಜಿಸ್ಟರ್ ಆಫೀಸ್ಗೆ ಹೋದೆವು. ಅರುಣ್ ಅಲ್ಲಿ ಒಂದು ನೋಟಿಸ್ ದಾಖಲಿಸಿದನು. ನನ್ನ ಪ್ರಾಪರ್ಟಿ ಮೇಲೆ ಯಾವುದೇ ಕೆಲಸ ಕೇವಲ ನನ್ನ ನೇರ ಉಪಸ್ಥಿತಿಯಲ್ಲಿ ಮಾತ್ರ ನಡೆಯಬೇಕು ಎಂದು. ಯಾವುದೇ ಪವರ್ ಆಫ್ ಅಟಾರ್ನಿ ಅಥವಾ ಪ್ರತಿನಿಧಿಗೆ ಅಧಿಕಾರವಿಲ್ಲ ಎಂದು ನೋಟಿಸ್ ಹೊರಡಿಸಿದ್ದನು. ಈ ನೋಟಿಸ್ನ ಪ್ರತಿಯನ್ನು ನಾವು ನಮ್ಮ ಹತ್ತಿರ ಇರಿಸಿಕೊಂಡೆವು. ಆಮೇಲೆ ನಾವು ಬ್ಯಾಂಕ್ಗೆ ಹೋದೆವು ಮತ್ತು ನಾನು ನನ್ನ ಎಲ್ಲ ಅಕೌಂಟ್ಸ್ನಲ್ಲಿ ನಾಮಿನೇಷನ್ ಬದಲಾಯಿಸಿದೆ. ಮೊದಲು ಎಲ್ಲಿ ಅನನ್ಯ ನಾಮಿನಿ ಆಗಿದ್ದಳು, ಈಗ ನಾನು ಒಂದು ಚಾರಿಟೇಬಲ್ ಟ್ರಸ್ಟನ್ನು ನಾಮಿನಿಯನ್ನಾಗಿ ಮಾಡಿದೆ. ಇದು ಅರುಣ್ ನಡೆಸುತ್ತಿರುವ ಮತ್ತು ನನಗೆ ನಂಬಿಕೆ ಇರುವ ಅದೇ ಟ್ರಸ್ಟ್ ಆಗಿತ್ತು. ನಾನು ನನ್ನ ಎಲ್ಲ ಫಿಕ್ಸ್ಡ್ ಡೆಪಾಸಿಟ್ಸ್ಗಳನ್ನು ಕೂಡ ಸುರಕ್ಷಿತ ಮಾಡಿದೆ ಮತ್ತು ಬ್ಯಾಂಕ್ ಮ್ಯಾನೇಜರ್ಗೆ ಸ್ಪಷ್ಟ ನಿರ್ದೇಶನ ನೀಡಿದೆ. ಯಾವುದೇ ದೊಡ್ಡ ಟ್ರಾನ್ಸಾಕ್ಷನ್ ಬರೀ ನನ್ನ ನೇರ ಉಪಸ್ಥಿತಿಯಲ್ಲಿ ಮಾತ್ರ ನಡೆಯಬೇಕು ಎಂದು. ಬ್ಯಾಂಕ್ ಮ್ಯಾನೇಜರ್ ನನ್ನನ್ನು ಹಲವಾರು ವರ್ಷಗಳಿಂದ ತಿಳಿದಿದ್ದನು. ಅವನು ಹೇಳಿದನು, ಮ್ಯಾಮ್, ಏನಾಯಿತು? ಎಲ್ಲವೂ ಸರಿಯಾಗಿದೆಯಲ್ಲವೇ? ನೀವು ಇದ್ದಕ್ಕಿದ್ದಂತೆ ಇಷ್ಟೊಂದು ಬದಲಾವಣೆ ಏಕೆ ಮಾಡುತ್ತಿದ್ದೀರಿ? ನಾನು ಅವನಿಗೆ ಸಂಕ್ಷಿಪ್ತವಾಗಿ ತಿಳಿಸಿದೆ. ಏನೆಂದರೆ, ನನಗೆ ಕೆಲವು ಕೌಟುಂಬಿಕ ತೊಂದರೆಗಳಿವೆ ಮತ್ತು ನಾನು ನನ್ನ ಸುರಕ್ಷತೆಗಾಗಿ ಈ ಹೆಜ್ಜೆ ಇಡುತ್ತಿದ್ದೇನೆ. ಮ್ಯಾನೇಜರ್ ಬುದ್ಧಿವಂತಿಕೆ ತೋರಿಸಿದನು ಮತ್ತು ಹೇಳಿದನು, ಮ್ಯಾಮ್, ನೀವು ಸರಿಯಾದ ಕೆಲಸ ಮಾಡುತ್ತಿದ್ದೀರಾ. ನಿಮ್ಮ ಎಲ್ಲ ಅಕೌಂಟ್ಸ್ ಈಗ ಪೂರ್ಣವಾಗಿ ಸುರಕ್ಷಿತವಾಗಿವೆ. ಯಾರೂ ಕೂಡ ನಿಮ್ಮ ಮಾಹಿತಿ ಇಲ್ಲದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಕನಿಷ್ಠ ನನ್ನ ಸಂಪತ್ತು ಈಗ ಸುರಕ್ಷಿತವಾಗಿತ್ತು. ಮನೆಗೆ ಮರಳಿದ ನಂತರ ನಾನು ಸಾಮಾನ್ಯ ರೀತಿಯಲ್ಲಿ ವರ್ತಿಸಲು ಪ್ರಯತ್ನಿಸಿದೆ. ನಾನು ಕಿಚನ್ಗೆ ಹೋಗುತ್ತಿದ್ದೆ, ಅಡುಗೆ ಮಾಡುತ್ತಿದ್ದೆ, ಅನನ್ಯ ಜೊತೆ ಮಾತನಾಡುತ್ತಿದ್ದೆ. ರಾಜೀವ್ ಆಫೀಸಿನಿಂದ ಬಂದಾಗ ಅವನ ಜೊತೆಗೂ ನಾರ್ಮಲ್ ಆಗಿ ಮಾತನಾಡುತ್ತಿದ್ದೆ. ಆದರೆ ಒಳಗೊಳಗೆ ನನ್ನ ಹೃದಯ ಒಡೆಯುತ್ತಿತ್ತು. ಪ್ರತಿ ಬಾರಿ ನಾನು ಅವರಿಬ್ಬರನ್ನು ನೋಡಿದಾಗ ನನಗೆ ನಾನು ಕಿಟಕಿಯ ಹೊರಗೆ ನಿಂತು ಕೇಳಿಸಿಕೊಂಡ ಆ ಮಾತುಗಳು ನೆನಪಾಗುತ್ತಿದ್ದವು. ಕೆಲವು ದಿನಗಳ ನಂತರ ಒಂದು ಸಂಜೆ ರಾಜು ನನಗೆ ಹೇಳಿದನು, ಮಮ್ಮಿ, ನನಗೆ ನಿಮ್ಮ ಹತ್ತಿರ ಏನೋ ಮಾತನಾಡುವುದಿದೆ. ನಾನು ಹೇಳಿದೆ, ಸರಿ ಹೇಳು. ಅವನು ಹೇಳಿದನು, ನೋಡಿ, ನಾನು ಮತ್ತು ಅನನ್ಯ ಒಂದು ಬಿಸ್ನೆಸ್ ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದೇವೆ. ಒಂದು ಸಣ್ಣ ಸ್ಟಾರ್ಟಪ್. ಆದರೆ ಅದಕ್ಕಾಗಿ ನಮಗೆ ಸ್ವಲ್ಪ ಹಣದ ಅಗತ್ಯವಿದೆ. ಹಾಗಾಗಿ ನಾನು ಯೋಚಿಸುತ್ತಿದ್ದೆ, ನೀವು ನಮಗೆ ಸಹಾಯ ಮಾಡಬಹುದು ಎಂದು. ನನಗೆ ತಿಳಿದಿತ್ತು ಇದು ಹೀಗೆ ಆಗುವುದೆಂದು. ನಾನು ಒಳಗೊಳಗೆ ತಯಾರಾಗಿದ್ದೆ. ನಾನು ಬಹಳ ಶಾಂತ ದನಿಯಲ್ಲಿ ಕೇಳಿದೆ, ಎಷ್ಟು ಹಣದ ಅಗತ್ಯವಿದೆ? ರಾಜೀವ್ ಹೇಳಿದನು, ಒಂದು ವೇಳೆ ನೀವು 5 ಲಕ್ಷ ನೀಡಿದರೆ ಬಹಳ ಒಳ್ಳೆಯದು. ನಾವು ಇದನ್ನು ಬಿಸ್ನೆಸ್ನಲ್ಲಿ ಇನ್ವೆಸ್ಟ್ ಮಾಡುತ್ತೇವೆ ಮತ್ತು ಯಾವಾಗ ಬಿಸ್ನೆಸ್ ನಡೆಯಲಾರಂಭಿಸುತ್ತದೋ ಆಗ ನಿಮಗೆ ಬಡ್ಡಿಯ ಜೊತೆ ಮರಳಿಸುತ್ತೇವೆ. ನಾನು ಹೇಳಿದೆ, ನಾನು ಯೋಚಿಸಬೇಕು. ಇದು ದೊಡ್ಡ ಮೊತ್ತವಾಗಿದೆ. ನಾನು ನನ್ನ ಬ್ಯಾಂಕ್ ಮ್ಯಾನೇಜರ್ ಹತ್ತಿರ ಮಾತನಾಡುತ್ತೇನೆ ಮತ್ತು ಆಮೇಲೆ ತಿಳಿಸುತ್ತೇನೆ. ರಾಜೀವ್ನ ಮುಖದಲ್ಲಿ ಸ್ವಲ್ಪ ನಿರಾಶೆ ಕಂಡಿತು. ಆದರೆ ಅವನು ಹೇಳಿದನು, ಸರಿ ಮಮ್ಮಿ, ನೀವು ಯೋಚಿಸಿ, ಆದರೆ ಬೇಗನೆ ತಿಳಿಸಿ, ಏಕೆಂದರೆ ನಮ್ಮ ಹತ್ತಿರ ಸಮಯ ಕಡಿಮೆ ಇದೆ. ನಾನು ಸರಿ ಎಂದು ತಲೆಯಲ್ಲಾಡಿಸಿ ನನ್ನ ಕೋಣೆಗೆ ಹೋದೆ. ನನಗೆ ತಿಳಿದಿತ್ತು ಈಗ ಅವರ ಯೋಜನೆ ಪ್ರಾರಂಭವಾಯಿತು ಎಂದು. ಮೊದಲು ಹಣ ಕೇಳುತ್ತಾರೆ, ಆಮೇಲೆ ಮನೆಗಾಗಿ ಪವರ್ ಆಫ್ ಅಟಾರ್ನಿ ಕೇಳುತ್ತಾರೆ. ಆದರೆ ಅವರಿಗೆ ಏನು ತಿಳಿದಿತ್ತು, ನಾನು ಮೊದಲೇ ಎಲ್ಲವನ್ನು ಸುರಕ್ಷಿತ ಮಾಡಿದ್ದೇನೆ ಎಂದು. ಹೀಗೆ ಕೆಲವು ದಿನಗಳು ಕಳೆದವು. ರಾಜು ಮತ್ತೆ ನನ್ನಲ್ಲಿ ಹಣದ ಬಗ್ಗೆ ಕೇಳಿದನು. ನಾನು ಹೇಳಿದೆ, ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ತಿರ ಮಾತನಾಡಿದೆ. ಆದರೆ ಅವನು ಹೇಳುತ್ತಿದ್ದಾನೆ, ಈಗಲೇ ಫಿಕ್ಸ್ಡ್ ಡಿಪಾಸಿಟ್ ಒಡೆಯುವುದು ಸರಿಯಲ್ಲ, ಪೆನಾಲ್ಟಿ ಬೀಳುತ್ತದೆ. ಅದಕ್ಕೆ ನಾನು ಇನ್ನೂ ಸ್ವಲ್ಪ ಕಾಯಲು ಬಯಸುತ್ತೇನೆ. ರಾಜೀವ್ಗೆ ಈ ಉತ್ತರ ಇಷ್ಟವಾಗಲಿಲ್ಲ. ಅವನ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಅವನು ಏನನ್ನೂ ಹೇಳಲಿಲ್ಲ. ಅವನು ಕೇವಲ ಇಷ್ಟೇ ಹೇಳಿದನು, ಸರಿ, ಆದರೆ ಬೇಗನೆ ಯೋಚಿಸಿ, ನಮ್ಮ ಪ್ಲಾನ್ ಡಿಲೇ ಆಗಬಾರದು. ಆಮೇಲೆ ಒಂದು ದಿನ ರಾಜು ಇನ್ನೊಂದು ಪ್ಲಾನ್ ಬಳಸಿದನು. ಅವನು ನನ್ನಲ್ಲಿ ಹೇಳಿದನು,
ಮಮ್ಮಿ, ಒಂದು ವಿಷಯವಿದೆ. ನಾವು ಯೋಚಿಸುತ್ತಿದ್ದೆವು, ಮನೆಯ ದಾಖಲೆಗಳಲ್ಲಿ ನನ್ನ ಮತ್ತು ಅನನ್ಯಾಳ ಹೆಸರನ್ನು ಕೂಡ ಸೇರಿಸಿದರೆ, ಅಂದರೆ ಜಂಟಿ ಮಾಲೀಕತ್ವ, ಇದರಿಂದ ಫ್ಯೂಚರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಾವು ಸುಲಭವಾಗಿ ಹ್ಯಾಂಡಲ್ ಮಾಡಬಹುದು. ಈಗ ನಿಮಗೆ ವಯಸ್ಸಾಗುತ್ತಿದೆ, ಎಂದಾದರೂ ಏನೋ ಎಮರ್ಜೆನ್ಸಿ ಬಂದರೆ ನಾವು ನಿಮಗೆ ಸಹಾಯ ಮಾಡಬಹುದು. ನಾನು ಅವನ ಮಾತನ್ನು ಕೇಳಿಸಿಕೊಂಡು ಒಳಗೊಳಗೆ ನಕ್ಕೆ. ಇದು ನಾನು ಅಂದು ಕಿಟಕಿಯ ಹೊರಗೆ ನಿಂತು ಕೇಳಿಸಿಕೊಂಡ ಅದೇ ಪ್ಲಾನ್ ಆಗಿತ್ತು. ಈಗ ಅವನು ತನ್ನ ಅಸಲಿ ಪ್ಲಾನ್ ಬಳಸುತ್ತಿದ್ದ. ನಾನು ಬಹಳ ಶಾಂತಿಯಿಂದ ಹೇಳಿದೆ, ರಾಜೀವ್, ಇದಂತೂ ಬಹಳ ದೊಡ್ಡ ನಿರ್ಧಾರ. ನಾನು ಯೋಚಿಸಬೇಕು. ನಾನು ನನ್ನ ವಕೀಲರ ಹತ್ತಿರ ಮಾತನಾಡುತ್ತೇನೆ ಮತ್ತು ಆಮೇಲೆ ತಿಳಿಸುತ್ತೇನೆ. ರಾಜೀವ್ ಹೇಳಿದನು, ವಕೀಲರ ಅಗತ್ಯವೇನಿದೆ? ಇದು ಫ್ಯಾಮಿಲಿ ಮ್ಯಾಟರ್ ಅಲ್ವೇ? ನಾವು ನಮ್ಮೊಳಗೆ ಡಿಸೈಡ್ ಮಾಡಬಹುದು. ನಾನು ಹೇಳಿದೆ, ಇಲ್ಲ ರಾಜೀವ್, ಮನೆಯ ದಾಖಲೆಗಳು ಬಹಳ ಇಂಪಾರ್ಟೆಂಟ್ ಆಗಿರುತ್ತವೆ. ನಾನು ವಕೀಲರ ಸಲಹೆ ಇಲ್ಲದೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದಿಲ್ಲ. ಇದು ನನ್ನ ಗಂಡ ಕಟ್ಟಿದ ಮನೆ. ನಾನು ಯೋಚಿಸಿ ಅರಿತು ಹೆಜ್ಜೆ ಇಡಬೇಕು. ರಾಜೀವ್ನ ಮುಖ ಕೆಂಪಾಯಿತು, ಆದರೆ ಅವನು ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಅವನು ಕೇವಲ ಇಷ್ಟೇ ಹೇಳಿದ, ಸರಿ, ನೀವು ಯೋಚಿಸಿ, ಆದರೆ ಬಹಳ ದಿನ ಎಳೆಯಬೇಡಿ. ಆ ರಾತ್ರಿ ನಾನು ಅನನ್ಯಾಳನ್ನು ನನ್ನ ಕೋಣೆಗೆ ಕರೆದೆ. ನಾನು ಅವಳಿಗೆ ಹೇಳಿದೆ, ಮಗಳೇ, ನಾನು ನಿನ್ನ ಹತ್ತಿರ ಮಾತನಾಡಬೇಕು. ಅವಳು ಬಂದಳು ಮತ್ತು ನನ್ನ ಪಕ್ಕದಲ್ಲಿ ಕುಳಿತಳು. ನಾನು ಅವಳ ಕಣ್ಣಲ್ಲಿ ನೋಡಿ ಕೇಳಿದೆ, ಅನನ್ಯ, ನೀನು ಖುಷಿಯಾಗಿದ್ದೀಯಾ? ಸತ್ಯ ತಿಳಿಸು ಎಂದೆ. ಅನನ್ಯ ಸ್ವಲ್ಪ ಆಶ್ಚರ್ಯಚಕಿತಳಾದಳು. ಅವಳು ಹೇಳಿದಳು, ಹೌದು ಮಮ್ಮಿ, ನಾನು ಖುಷಿಯಾಗಿದ್ದೇನೆ. ಯಾಕೆ ಕೇಳುತ್ತಿದ್ದೀರಾ? ನಾನು ಹೇಳಿದೆ, ಸುಮ್ಮನೆ. ನೀನು ಏನೋ ಆತಂಕದಲ್ಲಿ ಇದ್ದೀಯಾ ಮತ್ತು ನನ್ನಿಂದ ಏನೋ ಮುಚ್ಚಿಡುತ್ತಿದ್ದೀಯಾ ಎಂದು ನನಗೆ ಅನಿಸುತ್ತಿದೆ. ಅನನ್ಯ ಹೇಳಿದಳು, ಇಲ್ಲ ಮಮ್ಮಿ, ಅಂತಹದ್ದೇನೂ ಇಲ್ಲ, ಎಲ್ಲವೂ ಸರಿಯಾಗಿದೆ ಎಂದಳು. ಆದರೆ ಅವಳ ಕಣ್ಣುಗಳಲ್ಲಿ ನಾನು ಬೇರೆ ಏನನ್ನೋ ನೋಡಿದೆ. ಭಯ, ಸುಳ್ಳು, ಬಹುಶಃ ಅನಿವಾರ್ಯತೆ ಇರಬಹುದು. ಅವಳು ನನ್ನ ಹತ್ತಿರ ಸತ್ಯ ಹೇಳುತ್ತಿಲ್ಲ ಎಂದು ನನಗೆ ಅರ್ಥವಾಯಿತು. ಬಹುಶಃ ರಾಜೀವ್ ಅವಳಿಗೆ ಹೆದರಿಸಿರಬಹುದು, ಅಥವಾ ಅವಳು ಕೂಡ ಸ್ವಾರ್ಥಿಯಾಗಿರಬಹುದು. ನಾನು ಅನನ್ಯಾಳಿಗೆ ಹೋಗಲು ಬಿಟ್ಟೆ ಮತ್ತು ನನ್ನ ಹಾಸಿಗೆಯ ಮೇಲೆ ಮಲಗಿಕೊಂಡೆ. ನಾನು ಯೋಚಿಸುತ್ತಿದ್ದೆ, ಈಗ ಸರಿಯಾದ ಸಮಯ ಬಂದಿದೆ ಎಂದು. ನಾನು ನನ್ನ ಪ್ರಾಪರ್ಟಿ ಸುರಕ್ಷಿತ ಮಾಡಿದ್ದೆ. ನಾನು ನನ್ನ ಹಣವನ್ನು ಸುರಕ್ಷಿತ ಮಾಡಿದ್ದೆ. ಈಗ ನಾನು ಅವರ ಮುಖಾಮುಖಿ ಆಗಬೇಕಿತ್ತು. ಈಗ ನಾನು ಅವರಿಗೆ ನನಗೆಲ್ಲವೂ ತಿಳಿದಿದೆ ಎಂದು ತಿಳಿಸಬೇಕಿತ್ತು. ಸುಲಭವಾಗಿ ನನ್ನನ್ನು ಮೂರ್ಖರನ್ನಾಗಿ ಮಾಡಲು ನಾನೇನು ಒಬ್ಬಳು ವಯಸ್ಸಾದ ದುರ್ಬಲ ಮಹಿಳೆಯಲ್ಲ ಎಂದು ಅವರಿಗೆ ತಿಳಿಸಬೇಕಿತ್ತು. ಮರುದಿನ ನಾನು ಅರುಣ್ಗೆ ಫೋನ್ ಮಾಡಿದೆ ಮತ್ತು ಹೇಗೆ ರಾಜೀವ್ ನನ್ನಲ್ಲಿ ಹಣ ಕೇಳುತ್ತಿದ್ದಾನೆ ಮತ್ತು ಮನೆಯ ದಾಖಲೆಗಳನ್ನು ತನ್ನ ಹೆಸರಿಗೆ ಮಾಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಅವನಿಗೆ ಎಲ್ಲವನ್ನು ತಿಳಿಸಿದೆ. ಅರುಣ್ ಹೇಳಿದನು, ಕನಿಕಾ, ಈಗ ನೀನು ಅವರ ಮುಖಾಮುಖಿ ಆಗಲೇಬೇಕು, ಆದರೆ ಒಬ್ಬಳೇ ಅಲ್ಲ. ನಾನು ನಿನ್ನ ಜೊತೆ ಇರುತ್ತೇನೆ. ನಾವು ಒಂದು ಮೀಟಿಂಗ್ ಇಡೋಣ. ಎಲ್ಲ ದಾಖಲೆಗಳೊಂದಿಗೆ ಅವರಿಗೆ ನಿನಗೆಲ್ಲವೂ ಗೊತ್ತು ಎಂದು ತಿಳಿಸೋಣ. ನಾನು ಹೇಳಿದೆ, ಸರಿ ಅರುಣ್, ನಾಳೆಯೇ ಈ ಕೆಲಸ ಮುಗಿಸಿ ಬಿಡೋಣ. ಈ ನಾಟಕವನ್ನು ನಾನು ಇನ್ನೂ ಸಹಿಸಲು ಸಾಧ್ಯವಿಲ್ಲ. ಅರುಣ್ ಹೇಳಿದನು, ಸರಿ, ನಾಳೆ ನಾನು ನಿನ್ನ ಮನೆಗೆ ಬರುತ್ತೇನೆ. ನೀನು ರಾಜೀವ್ ಮತ್ತು ಅನನ್ಯ ಇಬ್ಬರಿಗೂ ಮನೆಯಲ್ಲಿ ಇರುವಂತೆ ಹೇಳು. ಮರುದಿನ ಬೆಳಿಗ್ಗೆ ನಾನು ಅನನ್ಯಾಳಿಗೆ ಹೇಳಿದೆ, ಇಂದು ಸಂಜೆ ಒಂದು ಮುಖ್ಯವಾದ ಮೀಟಿಂಗ್ ಇದೆ. ರಾಜೀವ್ನನ್ನು ಕೂಡ ಮನೆಯಲ್ಲಿ ಇರಲು ಹೇಳು. ಕೆಲವು ದಾಖಲೆಗಳಿಗಾಗಿ ನನ್ನ ವಕೀಲರು ಬರುತ್ತಿದ್ದಾರೆ. ಅನನ್ಯ ಕೇಳಿದಳು, ಯಾವ ದಾಖಲೆಗಳು? ನಾನು ಹೇಳಿದೆ, ಮನೆಯ ದಾಖಲೆಗಳು. ರಾಜೀವ್ ಹೇಳಿದ್ದನಲ್ಲವೇ, ಜಂಟಿ ಮಾಲೀಕತ್ವದ ಬಗ್ಗೆ ಮಾತನಾಡಬೇಕೆಂದು. ಅದಕ್ಕೆ ವಕೀಲರನ್ನೇ ಕರೆಯೋಣ. ಎಲ್ಲರೂ ಜೊತೆ ಕುಳಿತು ಮಾತನಾಡಬಹುದು. ಅನನ್ಯಾಳ ಮುಖದಲ್ಲಿ ಖುಷಿಯ ಅಲೆ ಮೂಡಿತು. ಅವಳು ತಕ್ಷಣವೇ ರಾಜೀವ್ಗೆ ಫೋನ್ ಮಾಡಿ ತಿಳಿಸಿದಳು. ರಾಜೀವ್ ಕೂಡ ಸಂಜೆ ಮನೆಯಲ್ಲಿ ಇರಲು ಸಿದ್ಧನಾಗಿದ್ದನು. ಈಗ ಅವರ ಯೋಜನೆ ಸಫಲವಾಗುತ್ತಿದೆ ಎಂದು ಅವರಿಗೆ ಅನಿಸಿರಬೇಕು. ಆದರೆ ಅವರಿಗೇನು ಗೊತ್ತು ನಾನು ಏನು ಮಾಡಲಿದ್ದೇನೆ ಎಂದು. ಸಂಜೆ 5 ಗಂಟೆಗೆ ಅರುಣ್ ನನ್ನ ಮನೆಗೆ ಬಂದನು. ಅವನ ಜೊತೆ ಇನ್ನೊಬ್ಬ ವಕೀಲರಿದ್ದರು. ಅವಳು ದಾಖಲೆಗಳ ತಜ್ಞೆಯಾಗಿದ್ದಳು. ನಾವು ಮೂವರು ಲಿವಿಂಗ್ ರೂಮ್ನಲ್ಲಿ ಕುಳಿತೆವು. ರಾಜೀವ್ ಮತ್ತು ಅನನ್ಯ ಕೂಡ ಬಂದು ಕುಳಿತರು. ರಾಜೀವ್ನ ಮುಖದಲ್ಲಿ ಒಂದು ವಿಚಿತ್ರ ನಗು ಇತ್ತು. ಇಂದು ಅವನ ಕೆಲಸ ಆಗುತ್ತದೆ ಎಂದು ಅವನಿಗೆ ಅನಿಸಿರಬೇಕು. ಅರುಣ್ ತನ್ನ ಬ್ಯಾಗ್ ತೆರೆದನು ಮತ್ತು ಕೆಲವು ದಾಖಲೆಗಳನ್ನು ಹೊರತೆಗೆದನು. ಆಮೇಲೆ ಅವನು ರಾಜೀವ್ನ ಕಡೆಗೆ ನೋಡಿ ಹೇಳಿದನು, ರಾಜೀವ್, ನನಗೆ ತಿಳಿದು ಬಂದಿದೆ, ನೀನು ಕನಿಕಾ ಅವರ ಮನೆಯನ್ನು ನಿನ್ನ ಹೆಸರಿಗೆ ಮಾಡಿಸಿಕೊಳ್ಳಲು ಬಯಸಿದ್ದೀಯಾ ಎಂದು. ಇದು ಸತ್ಯವೇ? ರಾಜೀವ್ ಸ್ವಲ್ಪ ಆಶ್ಚರ್ಯಚಕಿತನಾಗಿ ಹೇಳಿದನು, ಹೌದು, ಆದರೆ ಇದು ಜಂಟಿ ಮಾಲೀಕತ್ವ. ನನ್ನ ಹೆಸರಿಗೆ ಮಾತ್ರವಲ್ಲ, ಅನನ್ಯಾಳ ಹೆಸರಿಗೂ ಕೂಡ ಮತ್ತು ಮಮ್ಮಿ ಅವರ ಹೆಸರು ಇರುತ್ತದೆ. ನಾವೆಲ್ಲರೂ ಜೊತೆಯಾಗಿ ಓನರ್ ಆಗಿರುತ್ತೇವೆ. ಅರುಣ್ ಹೇಳಿದನು, ಸರಿ, ಆದರೆ ನನಗೆ ಒಂದು ವಿಷಯ ಅರ್ಥವಾಗಬೇಕು. ಏನೆಂದರೆ, ನೀನು ಇದನ್ನು ಏಕೆ ಮಾಡಲು ಬಯಸಿದ್ದೀಯಾ? ರಾಜೀವ್ ಹೇಳಿದನು, ನೋಡಿ ಸರ್, ಮಮ್ಮಿ ವಯಸ್ಸಾದವರು. ಒಂದು ವೇಳೆ ಭವಿಷ್ಯದಲ್ಲಿ ಏನಾದರೂ ಎಮರ್ಜೆನ್ಸಿ ಬಂದರೆ ನಾವು ಅವರಿಗೆ ಸಹಾಯ ಮಾಡಬಹುದು. ಮನೆ ನಮ್ಮೆಲ್ಲರ ಹೆಸರಿಗಿದ್ದರೆ ಒಳ್ಳೆಯದು. ಅರುಣ್ ನಗುತ್ತಾ ಹೇಳಿದನು, ಬಹಳ ಒಳ್ಳೆಯ ಯೋಚನೆ. ಆದರೆ ಒಂದು ಮಾತು ಹೇಳು, ನೀನೆಂದಾದರೂ ಯೋಚಿಸಿದ್ದೀಯಾ ಕನಿಕಾ ಅವರು ಏನು ಬಯಸುತ್ತಾರೆ ಎಂದು?
ರಾಜೀವ್ ಸ್ವಲ್ಪ ಅಸಹಜವಾಗಿ ಹೇಳಿದನು. ಸರ್, ನಾವಂತೂ ಮಮ್ಮಿ ಹತ್ತಿರ ಮಾತನಾಡಿದ್ದೇವೆ. ಅವರು ಒಪ್ಪಿದ್ದಾರೆ. ಅದಕ್ಕೆ ತಾನೇ ಇಂದು ಈ ಮೀಟಿಂಗ್ ನಡೆಯುತ್ತಿದೆ. ಅರುಣ್ ನನ್ನ ಕಡೆಗೆ ನೋಡಿ ಕೇಳಿದನು. ಕನಿಕಾ ಅವರೇ, ನಿಜವಾಗಿಯೂ ನೀವು ಮನೆಯ ಜಂಟಿ ಮಾಲೀಕತ್ವ ಬಯಸುತ್ತೀರಾ? ನಾನು ಒಂದು ದೀರ್ಘ ಉಸಿರು ಬಿಟ್ಟೆ. ಇದು ನಾನು ಕಾಯುತ್ತಿರುವ ಆ ಕ್ಷಣವಾಗಿತ್ತು. ನಾನು ರಾಜೀವ್ ಮತ್ತು ಅನನ್ಯ ಇಬ್ಬರ ಕಡೆಗೆ ನೋಡಿದೆ ಮತ್ತು ಆಮೇಲೆ ಬಹಳ ಶಾಂತ ದನಿಯಲ್ಲಿ ಹೇಳಿದೆ, ಇಲ್ಲ, ನಾನು ಇದನ್ನು ಬಯಸುವುದಿಲ್ಲ ಮತ್ತು ನಾನು ನಿಮ್ಮಿಬ್ಬರ ಎಲ್ಲ ಯೋಜನೆಗಳ ಬಗ್ಗೆ ತಿಳಿದುಕೊಂಡಿದ್ದೇನೆ. ಹಾಲ್ನಲ್ಲಿ ಮೌನ ಆವರಿಸಿತು. ರಾಜೀವ್ನ ಮುಖ ಬಿಳುಚಿಕೊಂಡಿತ್ತು. ಅನನ್ಯ ಆಶ್ಚರ್ಯದಿಂದ ನನ್ನ ಕಡೆಗೆ ನೋಡಿದಳು. ಮಮ್ಮಿ, ನೀವು ಇದೇನು ಹೇಳುತ್ತಿದ್ದೀರಿ? ನಾನು ಹೇಳಿದೆ, ನಾನು ಸರಿಯಾಗಿ ಹೇಳುತ್ತಿದ್ದೇನೆ ಅನನ್ಯ. ಆ ದಿನ ನಾನು ಏರ್ಪೋರ್ಟ್ನಿಂದ ಪಾಸ್ಪೋರ್ಟ್ ತೆಗೆದುಕೊಳ್ಳಲು ಮರಳಿ ಬಂದಾಗ ನಾನು ನಿಮ್ಮಿಬ್ಬರ ಸಂಭಾಷಣೆ ಕೇಳಿಸಿಕೊಂಡಿದ್ದೇನೆ. ಮನೆಯ ಕಿಟಕಿಯ ಹೊರಗೆ ನಿಂತು ನಾನು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ. ಹೇಗೆ ನೀವುಗಳು ನನ್ನ ಮನೆ ತೆಗೆದುಕೊಳ್ಳಲು ಬಯಸಿದ್ದೀರಿ, ಹೇಗೆ ನನ್ನ ಉಳಿತಾಯದ ಹಣ ಬಯಸಿದ್ದೀರಿ, ನನ್ನನ್ನು ಒಂದು ಸಣ್ಣ ಪ್ಲಾಟ್ಗೆ ಕಳುಹಿಸಲು ಬಯಸಿದ್ದೀರಿ, ಎಲ್ಲವನ್ನೂ. ರಾಜೀವ್ ಎದ್ದು ನಿಂತನು. ಅವನು ಹೇಳಿದನು, ಇದು ನಿಮ್ಮ ತಪ್ಪು ತಿಳುವಳಿಕೆ ಮಮ್ಮಿ. ನೀವು ತಪ್ಪಾಗಿ ಕೇಳಿಸಿಕೊಂಡಿರಬೇಕು. ನಾವು ಕೇವಲ ನಿಮ್ಮ ಒಳ್ಳೆಯದಕ್ಕಾಗಿ ಯೋಚಿಸುತ್ತಿದ್ದೇವೆ. ನಾನು ಅವನ ಮಾತನ್ನು ತುಂಡರಿಸಿ ಹೇಳಿದೆ, ತಪ್ಪು ತಿಳುವಳಿಕೆ ಅಲ್ಲ ರಾಜೀವ್, ನಾನು ಸ್ಪಷ್ಟವಾಗಿ ಕೇಳಿಸಿಕೊಂಡಿದ್ದೆ. ನೀನು ಹೇಳುತ್ತಿದ್ದೆ, ವಯಸ್ಸಾದವರು ಎಮೋಷ್ನಲ್ ಆಗಿರುತ್ತಾರೆ. ಅವರ ಹತ್ತಿರ ಪವರ್ ಆಫ್ ಅಟಾರ್ನಿ ಪಡೆದುಕೊಳ್ಳೋಣ, ಆಮೇಲೆ ಮನೆ ನಮ್ಮ ಹೆಸರಿಗೆ ಮಾಡಿಸಿಕೊಳ್ಳೋಣ, ಬಿಸ್ನೆಸ್ಗಾಗಿ ಅವರ ಉಳಿತಾಯದ ಹಣವನ್ನು ಪಡೆದುಕೊಳ್ಳೋಣ. ಇವೆಲ್ಲವೂ ನೀನೇ ಆಡಿದ ಮಾತುಗಳು. ರಾಜೀವ್ನ ಮುಖ ಕೆಂಪಾಯಿತು. ಅವನು ಕೋಪದಿಂದ ಹೇಳಿದನು, ಹಾಗಾದ್ರೆ ಏನಾಯಿತು? ಈ ಮನೆ ಹೇಗಿದ್ದರೂ ಅನನ್ಯಾಳದ್ದೇ ತಾನೇ. ನೀವಂತೂ ವಯಸ್ಸಾದವರು, ನಿಮಗೆ ಇಷ್ಟೊಂದು ದೊಡ್ಡ ಮನೆಯ ಅಗತ್ಯವೇನಿದೆ? ಸಣ್ಣ ಪ್ಲಾಟ್ನಲ್ಲೂ ಆರಾಮಾಗಿರಬಹುದು. ಅನನ್ಯ ರಾಜೀವ್ನನ್ನು ತಡೆಯಲು ಪ್ರಯತ್ನಿಸಿದಳು. ಅವಳು ಹೇಳಿದಳು, ರಾಜೀವ್ ಪ್ಲೀಸ್. ಆದರೆ ರಾಜೀವ್ ಅವಳ ಮಾತನ್ನು ಕೇಳಲಿಲ್ಲ. ಅವನು ಮಾತನಾಡುತ್ತಲೇ ಇದ್ದನು. ನೋಡಿ ಮಮ್ಮಿ, ನಾವು ನಿಮ್ಮ ಕಾಳಜಿ ಮಾಡುತ್ತೇವೆ, ಆದರೆ ನಮಗೂ ಬದುಕುವ ಹಕ್ಕಿದೆ. ನಾವು ಬಿಸ್ನೆಸ್ ಪ್ರಾರಂಭಿಸಬೇಕು. ನಮಗೆ ಹಣದ ಅಗತ್ಯವಿದೆ ಮತ್ತು ನಿಮ್ಮ ಹತ್ತಿರ ಅಂತೂ ಹೇಗಿದ್ದರೂ ಎಲ್ಲವೂ ಇದೆ. ಪೆನ್ಷನ್ ಇದೆ, ಉಳಿತಾಯದ ಹಣವಿದೆ. ಅಂದ ಮೇಲೆ ಸ್ವಲ್ಪ ಸಹಾಯ ಮಾಡಿ, ಅದರಲ್ಲಿ ತಪ್ಪೇನಿದೆ? ನಾನು ಅವನ ಮಾತನ್ನು ಕೇಳಿಸಿಕೊಂಡೆ ಮತ್ತು ನಂತರ ಬಹಳ ತಣ್ಣನೆಯ ದಾಟಿಯಲ್ಲಿ ಹೇಳಿದೆ, ತಪ್ಪೇನೆಂದರೆ ರಾಜೀವ್, ನೀನು ನನ್ನ ಹತ್ತಿರ ಸುಳ್ಳು ಹೇಳುತ್ತಿದ್ದೀಯಾ. ನೀನು ನನ್ನನ್ನು ಮೂರ್ಖಳು ಎಂದು ತಿಳಿಯುತ್ತಿದ್ದೀಯಾ. ನೀನು ನನಗೆ ವಂಚನೆ ಮಾಡಲು ಪ್ರಯತ್ನಿಸುತ್ತಿದ್ದೀಯಾ. ಅರುಣ್ ದಾಖಲೆಗಳನ್ನು ಮೇಜಿನ ಮೇಲಿಟ್ಟನು ಮತ್ತು ಹೇಳಿದನು, ರಾಜೀವ್, ಕನಿಕಾ ಮೊದಲೇ ಎಲ್ಲ ಹೆಜ್ಜೆಗಳನ್ನು ಇಟ್ಟು ಬಿಟ್ಟಿದ್ದಾರೆ. ಅವರ ಪ್ರಾಪರ್ಟಿ ಮೇಲೆ ರಿಜಿಸ್ಟರ್ ಆಫೀಸ್ನಲ್ಲಿ ನೋಟಿಸ್ ದಾಖಲಾಗಿದೆ. ಯಾವುದೇ ಟ್ರಾನ್ಸಾಕ್ಷನ್ ಬರೀ ಅವರ ನೇರ ಉಪಸ್ಥಿತಿಯಲ್ಲಿ ಮಾತ್ರ ನಡೆಯಬಹುದು ಎಂದು. ಯಾವುದೇ ಪವರ್ ಆಫ್ ಅಟಾರ್ನಿಗೆ ಮಾನ್ಯತೆ ಇಲ್ಲ. ಅವರ ಎಲ್ಲ ಬ್ಯಾಂಕ್ ಅಕೌಂಟ್ನಲ್ಲಿ ನಾಮಿನೇಷನ್ ಬದಲಾಗಿದೆ. ಅನನ್ಯ ಈಗ ನಾಮಿನಿ ಅಲ್ಲ. ಎಲ್ಲ ಫಿಕ್ಸ್ಡ್ ಡಿಪಾಸಿಟ್ಸ್ ಸುರಕ್ಷಿತವಾಗಿವೆ ಮತ್ತು ಬರೀ ಕನಿಕಾ ಅವರು ಮಾತ್ರ ಅದನ್ನು ಆಕ್ಸೆಸ್ ಮಾಡಬಹುದು. ನಿನ್ನ ಯಾವುದೇ ಯೋಜನೆ ಈಗ ಕೆಲಸ ಮಾಡುವುದಿಲ್ಲ. ರಾಜೀವ್ನ ಮುಖ ಕೋಪದಿಂದ ತುಂಬಿ ಹೋಗಿತ್ತು. ಅವನು ಕಿರುಚುತ್ತಾ ಹೇಳಿದನು, ಇದು ವಂಚನೆ. ಈ ಮನೆ ಅನನ್ಯಾಳ ಹಕ್ಕು. ನೀವು ಹೀಗೆ ಮಾಡಲು ಸಾಧ್ಯವಿಲ್ಲ. ನಾನು ಶಾಂತವಾಗಿ ಹೇಳಿದೆ, ಈ ಮನೆ ನನ್ನದು ರಾಜೀವ್. ನನ್ನ ಗಂಡ ಇದನ್ನು ಕಟ್ಟಿದ್ದಾರೆ. ಇದು ನನ್ನ ಪ್ರಾಪರ್ಟಿ ಮತ್ತು ನಾನು ಎಲ್ಲಿಯವರೆಗೆ ಬದುಕಿರುತ್ತೇನೆಯೋ ಅಲ್ಲಿಯವರೆಗೆ ಇದು ನನ್ನದೇ ಆಗಿರುತ್ತದೆ. ಒಂದು ವೇಳೆ ನಾನು ಬಯಸಿದರೆ ಅನನ್ಯಾಳ ವಾರಸುದಾರನಿಗೆ ನೀಡುತ್ತೇನೆ. ಆದರೆ ಅದು ನನ್ನ ನಿರ್ಧಾರವಾಗಿರುತ್ತದೆಯೇ ಹೊರತು ನಿನ್ನ ಯೋಜನೆಗಳಿಗೆ ತಕ್ಕಂತೆ ಅಲ್ಲ. ರಾಜೀವ್ ಅನನ್ಯಾಳ ಕಡೆಗೆ ನೋಡಿ ಹೇಳಿದನು, ನೀನೇನೂ ಮಾತನಾಡುವುದಿಲ್ಲವೇ? ಇವಳು ನಿನ್ನ ತಾಯಿ, ಇವಳಿಗೆ ಹೇಳು. ಅನನ್ಯಾಳ ಕಣ್ಣಿನಲ್ಲಿ ನೀರಿತ್ತು. ಅವಳು ಏನನ್ನೂ ಮಾತನಾಡಲಿಲ್ಲ, ಬರೀ ಸದ್ದಿಲ್ಲದೆ ಕುಳಿತಿದ್ದಳು. ಅರುಣ್ ಹೇಳಿದನು, ರಾಜೀವ್, ನಾನು ನಿನಗೆ ಸಲಹೆ ನೀಡುತ್ತೇನೆ. ನೀನು ಶಾಂತಿಯಿಂದ ಈ ಸ್ಥಿತಿಯನ್ನು ಒಪ್ಪಿಕೋ. ಕನಿಕಾ ನಿನ್ನನ್ನು ಮತ್ತು ಅನನ್ಯಾಳನ್ನು ತಮ್ಮ ಮನೆಯಲ್ಲಿ ಇರಲು ಬಿಟ್ಟರು. ನಿಮ್ಮ ಕಾಳಜಿ ಮಾಡಿದರು, ನಿಮ್ಮ ಖರ್ಚುಗಳಲ್ಲಿ ಸಹಾಯ ಮಾಡಿದರು ಮತ್ತು ನೀನು ಅವರಿಗೇನು ನೀಡಿದೆ? ಅವರ ಬೆನ್ನ ಹಿಂದೆ ಅವರ ಸಂಪತ್ತು ಪಡೆಯಲು ಯೋಜನೆ ಮಾಡಿದೆ. ಇದು ದೊಡ್ಡ ತಪ್ಪು. ಒಂದು ವೇಳೆ ಕನಿಕಾ ಬಯಸಿದರೆ ನಿನ್ನ ಮೇಲೆ ಕೇಸ್ ಕೂಡ ಮಾಡಬಹುದು. ಆದರೆ ಅವಳು ಈಗಲೂ ನಿನಗೆ ಒಂದು ಅವಕಾಶ ನೀಡುತ್ತಿದ್ದಾಳೆ. ರಾಜೀವ್ ಕೇಳಿದನು, ಎಂತಹ ಅವಕಾಶ? ಅರುಣ್ ಹೇಳಿದನು, ಅವಕಾಶವೇನೆಂದರೆ ನೀನು ಗೌರವದಿಂದ ಇಲ್ಲಿಂದ ಹೊರಟು ಹೋಗು. ನಿನ್ನ ತಪ್ಪನ್ನು ಒಪ್ಪಿಕೋ ಮತ್ತು ಒಂದು ಹೊಸ ಜೀವನ ಆರಂಭಿಸು. ರಾಜೀವ್ಗೆ ಈಗ ಅವನ ಯಾವುದೇ ಪ್ಲಾನ್ ಕೆಲಸ ಮಾಡುವುದಿಲ್ಲ ಎಂದು ಅರ್ಥವಾಯಿತು. ಅವನು ಕೋಪದಿಂದ ತನ್ನ ಬ್ಯಾಗ್ ಎತ್ತಿಕೊಂಡನು ಮತ್ತು ಹೇಳಿದನು, ಸರಿ, ನಾವು ಹೊರಟು ಹೋಗುತ್ತೇವೆ. ಆದರೆ ನೆನಪಿಡಿ, ನೀವು ನಿಮ್ಮ ಮಗಳಿಂದ ಅವಳ ಹಕ್ಕನ್ನು ಕಿತ್ತುಕೊಂಡಿದ್ದೀರಿ. ನಾನು ಹೇಳಿದೆ, ನಾನು ಯಾವುದೇ ಹಕ್ಕನ್ನು ಕಿತ್ತುಕೊಂಡಿಲ್ಲ ರಾಜೀವ್. ನಾನು ಬರೀ ನನ್ನ ಹಕ್ಕಿನ ರಕ್ಷಣೆ ಮಾಡಿಕೊಂಡಿದ್ದೇನೆ ಅಷ್ಟೇ. ಮತ್ತು ಒಂದು ವೇಳೆ ಅನನ್ಯ ನಿಜವಾಗಿಯೂ ನನ್ನನ್ನು ಪ್ರೀತಿಸುವುದಾದರೆ ನಾನು ಮಾಡಿದ್ದು ಸರಿ ಎಂದು ಅವಳಿಗೆ ಅರ್ಥವಾಗುತ್ತದೆ. ರಾಜೀವ್ ಅನನ್ಯಾಳನ್ನು ನೋಡಿ ಹೇಳಿದನು, ನಡಿ, ಇಲ್ಲಿಂದ ಹೊರಡೋಣ. ಆದರೆ ಅನನ್ಯ ಹೇಳಲಿಲ್ಲ. ಅವಳು ಅಲ್ಲೇ ಕುಳಿತಿದ್ದಳು. ಅವಳ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಿತ್ತು.
ರಾಜೀವ್ ಮತ್ತೆ ಹೇಳಿದನು, ಅನನ್ಯ, ನಾನು ಹೇಳಿದೆನಲ್ಲ, ನಡಿ. ಆದರೆ ಅನನ್ಯ ಮೆಲ್ಲನೆ ಹೇಳಿದಳು, ನೀನು ಹೋಗು ರಾಜೀವ್, ನನಗೆ ಯೋಚಿಸಲು ಸ್ವಲ್ಪ ಸಮಯ ಬೇಕು ಎಂದಳು. ರಾಜೀವ್ಗೆ ನಂಬಲು ಸಾಧ್ಯವಾಗಲಿಲ್ಲ. ಅವನು ಹೇಳಿದನು, ಏನಿದರ ಅರ್ಥ? ನೀನು ನನ್ನ ಜೊತೆ ಬರುವುದಿಲ್ಲವೇ? ಅನನ್ಯ ಹೇಳಿದಳು, ನನಗೆ ಗೊತ್ತಿಲ್ಲ ರಾಜೀವ್, ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳಬೇಕು. ನೀನು ಏನು ಮಾಡಿದೆ, ಏನು ಯೋಚಿಸಿದೆ, ಇದೆಲ್ಲವೂ ನನಗೆ ಅರ್ಥವಾಗಬೇಕು. ನಾನು ಈಗ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ರಾಜೀವ್ನ ಕೋಪ ನೆತ್ತಿಗೇರಿತು. ಅವನು ಹೇಳಿದನು, ಸರಿ, ನಿನ್ನಿಷ್ಟದಂತೆ ಆಗಲಿ, ನಾನು ಹೋಗುತ್ತಿದ್ದೇನೆ ಎಂದು ಹೇಳುತ್ತಾ ಅವನು ಮನೆಯಿಂದ ಹೊರಟು ಹೋದನು. ಮನೆಯಲ್ಲಿ ನಾನು, ಅನನ್ಯ, ಅರುಣ್ ಮತ್ತು ಇನ್ನೊಬ್ಬಳು ವಕೀಲೆ ಉಳಿದೆವು. ಅನನ್ಯ ಅಳುತ್ತಾ ಇದ್ದಳು. ಅವಳು ನನ್ನಲ್ಲಿ ಹೇಳಿದಳು, ಮಮ್ಮಿ, ನನ್ನನ್ನು ಕ್ಷಮಿಸಿಬಿಡಿ, ಇದು ಇಷ್ಟೊಂದು ಹದಗೆಡುತ್ತದೆ ಎಂದು ನನಗೆ ಗೊತ್ತಿರಲಿಲ್ಲ. ರಾಜೀವ್ ನನ್ನ ಮೇಲೆ ತುಂಬ ಪ್ರಭಾವ ಬೀರಿದ್ದನು. ಅವನು ನಾವು ಬರೀ ನಮ್ಮ ಭವಿಷ್ಯ ಸುರಕ್ಷಿತ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದ್ದನು. ಇದು ತಪ್ಪು ಎಂದು ನನಗೆ ಅನ್ನಿಸಿರಲಿಲ್ಲ. ನಾನು ಅನನ್ಯಾಳ ಹತ್ತಿರ ಹೋಗಿ ಅವಳ ತಲೆ ಸವರಿ ಹೇಳಿದೆ, ಮಗಳೇ, ನೀನು ಸಂಕಷ್ಟದಲ್ಲಿದ್ದೀಯಾ ಎಂದು ನನಗೆ ಅರ್ಥವಾಗುತ್ತದೆ. ಆದರೆ ನಿನಗೆ ನಿನ್ನ ಪತಿಯ ಜೊತೆ ನಿಲ್ಲುವ ಮೊದಲು ಸರಿ ತಪ್ಪುಗಳ ವ್ಯತ್ಯಾಸ ತಿಳಿಯಬೇಕಿತ್ತು. ನಾನು ನಿನ್ನ ತಾಯಿ. ನಾನು ನಿನಗೆ ಜನ್ಮ ನೀಡಿದ್ದೆ, ನಿನ್ನನ್ನು ಸಲಹಿದೆ ಮತ್ತು ನೀನು ನನಗೆ ಹೀಗೆ ಮಾಡುವುದು ಸರಿಯೇ? ಅನನ್ಯ ಹೇಳಿದಳು, ಮಮ್ಮಿ, ನನಗೆ ಇದು ತಪ್ಪು ಎಂದು ತಿಳಿದಿತ್ತು. ಅದಕ್ಕೆ ನಾನು ರಾಜೀವ್ಗೆ ಪದೇ ಪದೇ ನಿರಾಕರಿಸುತ್ತಿದ್ದೆ. ಆದರೆ ಅವನು ಕೇಳುತ್ತಿರಲಿಲ್ಲ. ಒಂದು ವೇಳೆ ನಾನು ಅವನ ಮಾತು ಕೇಳದಿದ್ದರೆ ಅವನು ನನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳುತ್ತಿದ್ದನು. ನಾನು ಒಬ್ಬಂಟಿಯಾಗುತ್ತೇನೆ ಎಂದು ನನಗೆ ಭಯವಿತ್ತು. ಅದಕ್ಕೆ ನಾನು ಸುಮ್ಮನಿದ್ದೆ. ನಾನು ಹೇಳಿದೆ, ಅನನ್ಯ, ಭಯದ ಕಾರಣದಿಂದ ತಪ್ಪು ಕೆಲಸ ಮಾಡುವುದು ಎಂದೂ ಸರಿಯಲ್ಲ. ನೀನು ದನಿ ಎತ್ತಬೇಕಿತ್ತು. ನೀನು ನನಗೆ ಎಲ್ಲವನ್ನೂ ತಿಳಿಸಬೇಕಿತ್ತು. ಆದರೆ ನೀನು ಹಾಗೆ ಮಾಡಲಿಲ್ಲ. ನೀನು ನನ್ನನ್ನು ಒಬ್ಬಂಟಿಯಾಗಿ ಬಿಟ್ಟೆ. ಆ ಸ್ಥಿತಿಯಲ್ಲಿ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳಬೇಕಾಯಿತು. ಅನನ್ಯ ಹೇಳಿದಳು, ಮಮ್ಮಿ, ಈಗ ನಾನು ಏನು ಮಾಡಲಿ? ರಾಜೀವ್ ಹೊರಟು ಹೋದ. ನಾನು ಎಲ್ಲಿಗೆ ಹೋಗಲಿ? ನಾನು ಹೇಳಿದೆ, ಮಗಳೇ, ಇದು ನಿನ್ನ ನಿರ್ಧಾರ. ಒಂದು ವೇಳೆ ನೀನು ರಾಜೀವ್ ಹತ್ತಿರವೇ ಮರಳಿ ಹೋಗಲು ಬಯಸಿದರೆ ಹೋಗಬಹುದು. ಆದರೆ ಒಂದು ವೇಳೆ ನೀನು ಇಲ್ಲೇ ಇರಲು ಬಯಸಿದರೆ ಇಲ್ಲೂ ಇರಬಹುದು. ಆದರೆ ಇಲ್ಲಿ ಇರಲು ಕೆಲವು ನಿಯಮಗಳಿರುತ್ತವೆ. ಮೊದಲ ನಿಯಮ ಏನೆಂದರೆ ನೀನು ನನ್ನನ್ನು ಗೌರವಿಸಬೇಕು. ಎರಡನೇ ನಿಯಮ ಏನೆಂದರೆ ನೀನು ನಿನ್ನ ಜವಾಬ್ದಾರಿಯನ್ನು ನೀನೇ ಹೊರಬೇಕು. ನೀನು ಕೆಲಸ ಮಾಡಿ ನಿನ್ನ ಖರ್ಚನ್ನು ನೀನೇ ಭರಿಸಬೇಕು. ಮತ್ತು ಮೂರನೇ ನಿಯಮ ಏನೆಂದರೆ ನೀನು ಮತ್ತೆ ಎಂದಿಗೂ ನನಗೆ ವಂಚನೆ ಮಾಡಬಾರದು. ಅನನ್ಯ ಹೇಳಿದಳು, ಮಮ್ಮಿ, ನಾನು ಇಲ್ಲೇ ಇರಲು ಬಯಸುತ್ತೇನೆ. ನಾನು ರಾಜೀವ್ ಹತ್ತಿರ ಹೋಗುವುದಿಲ್ಲ. ಅವನು ನನ್ನನ್ನು ಕೂಡ ಬಳಸಿಕೊಂಡಿದ್ದಾನೆ. ಅವನು ನನ್ನನ್ನು ಪ್ರೀತಿಸಲಿಲ್ಲ. ಅವನು ಬರೀ ನಿಮ್ಮ ಸಂಪತ್ತನ್ನು ನೋಡಿದನು. ನನಗೀಗ ಅರ್ಥವಾಗುತ್ತಿದೆ ಅವನು ಎಂತಹ ಮನುಷ್ಯ ಎಂದು. ನನ್ನನ್ನು ಕ್ಷಮಿಸಿಬಿಡಿ ಮಮ್ಮಿ. ನಾನು ಇನ್ಮುಂದೆ ಇಂತಹ ತಪ್ಪು ಎಂದೂ ಮಾಡುವುದಿಲ್ಲ. ನಾನು ಅನನ್ಯಾಳನ್ನು ಅಪ್ಪಿಕೊಂಡೆ. ನನ್ನ ಕಣ್ಣಲ್ಲೂ ನೀರಿತ್ತು. ನಾನು ಹೇಳಿದೆ, ಮಗಳೇ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಆದರೆ ಇದು ಕೊನೆಯ ಅವಕಾಶ. ಒಂದು ವೇಳೆ ನೀನು ಮತ್ತೆ ಎಂದಾದರೂ ನನ್ನ ಜೊತೆ ಹೀಗೆ ಮಾಡಿದರೆ ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ. ಅರುಣ್ ಮತ್ತು ಇನ್ನೊಬ್ಬ ವಕೀಲೆ ಕೂಡ ನಮ್ಮನ್ನು ನೋಡಿ ನಕ್ಕರು. ಅರುಣ್ ಹೇಳಿದನು, ಕನಿಕಾ, ನೀನು ಬಹಳ ಒಳ್ಳೆಯ ಕೆಲಸ ಮಾಡಿದೆ. ನೀನು ನಿನ್ನ ಹಕ್ಕುಗಳ ರಕ್ಷಣೆ ಮಾಡಿಕೊಂಡೆ ಮತ್ತು ಜೊತೆಗೆ ನಿನ್ನ ಮಗಳಿಗೆ ಸರಿಯಾದ ಹಾದಿಯನ್ನು ತೋರಿಸಿದೆ. ನಾನು ನಿನ್ನ ಧೈರ್ಯವನ್ನು ಹೊಗಳುತ್ತೇನೆ. ನಾನು ಅರುಣ್ಗೆ ಧನ್ಯವಾದ ತಿಳಿಸಿದೆ. ಅವನ ಸಹಾಯವಿಲ್ಲದಿದ್ದರೆ ಬಹುಶಃ ನಾನು ಇದೆಲ್ಲವನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಮುಂದಿನ ಕೆಲವು ವಾರಗಳಲ್ಲಿ ಮನೆಯಲ್ಲಿ ಬಹಳ ಬದಲಾವಣೆ ಬಂದವು. ರಾಜೀವ್ ತನ್ನ ಎಲ್ಲ ಸಾಮಾನುಗಳನ್ನು ಎತ್ತಿಕೊಂಡು ಹೊರಟು ಹೋದನು. ಅನನ್ಯ ಡಿವೋರ್ಸ್ ಪೇಪರ್ ಫೈಲ್ ಮಾಡಿದಳು. ಅವಳು ಒಂದು ಹೊಸ ಕೆಲಸ ಹುಡುಕಿಕೊಂಡಳು ಮತ್ತು ತನ್ನ ಕಾಲ ಮೇಲೆ ತಾನು ನಿಲ್ಲುವ ಪ್ರಯತ್ನ ಮಾಡಲಾರಂಭಿಸಿದಳು. ಮೆಲ್ಲ ಮೆಲ್ಲನೆ ನಮ್ಮ ಮಧ್ಯದ ಸಂಬಂಧವು ಸುಧಾರಿಸಿತು. ಅನನ್ಯ ನಿಜವಾಗಿಯೂ ತನ್ನ ತಪ್ಪು ಒಪ್ಪಿಕೊಂಡಳು ಮತ್ತು ನನ್ನನ್ನು ಗೌರವಿಸಲು ಪ್ರಾರಂಭಿಸಿದಳು. ಅವಳು ಈಗ ನನ್ನಲ್ಲಿ ಸಲಹೆ ಕೇಳುತ್ತಿದ್ದಳು. ನನ್ನ ಜೊತೆ ಸಮಯ ಕಳೆಯುತ್ತಿದ್ದಳು. ನಾವಿಬ್ಬರು ಜೊತೆಯಾಗಿ ಅಡುಗೆ ಮಾಡುತ್ತಿದ್ದೆವು. ಜೊತೆಯಾಗಿ ಕುಳಿತು ಟಿವಿ ನೋಡುತ್ತಿದ್ದೆವು. ಮನೆಯಲ್ಲಿ ಮತ್ತೆ ಅದೇ ಪ್ರೀತಿ ಮತ್ತು ಆತ್ಮೀಯತೆ ಬಂದಿತ್ತು. ಒಂದು ದಿನ ಅನನ್ಯ ನನ್ನಲ್ಲಿ ಕೇಳಿದಳು, ಮಮ್ಮಿ, ನನಗೆ ಬಹಳ ಪಶ್ಚಾತ್ತಾಪವಾಗುತ್ತಿದೆ. ನಾನು ರಾಜೀವ್ನ ಮಾತು ಕೇಳಿ ನಿನ್ನ ಜೊತೆ ಹೀಗೆ ಮಾಡಿದೆ. ನೀನು ನನಗೆ ಇಷ್ಟೆಲ್ಲ ನೀಡಿದೆ. ನಿನ್ನ ಮನೆ ನೀಡಿದೆ, ನಿನ್ನ ಪ್ರೀತಿ ನೀಡಿದೆ ಮತ್ತು ನಾನು ಏನು ಮಾಡಿದೆ? ನಿನಗೆ ವಂಚನೆ ಮಾಡಲು ಪ್ರಯತ್ನಿಸಿದೆ. ನಾನು ಅವಳ ತಲೆ ಸವರಿ ಹೇಳಿದೆ, ಮಗಳೇ, ಆಗಿದ್ದು ಆಯಿತು. ಈಗ ನಾವು ಮುಂದೆ ನೋಡೋಣ. ನೀನು ನಿನ್ನ ತಪ್ಪು ಒಪ್ಪಿಕೊಂಡಿಯಲ್ಲ, ಅದೇ ಬಹಳ ದೊಡ್ಡ ವಿಷಯ. ಬಹಳಷ್ಟು ಜನರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೆ ನೀನು ಒಪ್ಪಿಕೊಂಡೆ ಮತ್ತು ಈಗ ನೀನು ಬದಲಾಗಲು ಪ್ರಯತ್ನಿಸುತ್ತಿದ್ದೀಯಾ. ಇದು ನನಗೆ ಬಹಳ ಮುಖ್ಯ. ಅನನ್ಯ ಹೇಳಿದಳು, ಮಮ್ಮಿ, ನಾನು ನಿನಗೆ ವಾಗ್ದಾನ ಮಾಡುತ್ತೇನೆ. ಈಗ ನಾನು ಎಂದೂ ಇಂತಹ ತಪ್ಪು ಮಾಡುವುದಿಲ್ಲ. ನಾನು ಯಾವಾಗಲೂ ನಿಮ್ಮನ್ನು ಗೌರವಿಸುತ್ತೇನೆ, ನಿಮ್ಮ ಕಾಳಜಿ ಮಾಡುತ್ತೇನೆ ಮತ್ತು ಎಂದು ಯಾರನ್ನು ನಿಮ್ಮ ಮತ್ತು ನನ್ನ ಮಧ್ಯೆ ಬರಲು ಬಿಡುವುದಿಲ್ಲ. ನಾನು ಅವಳನ್ನು ಅಪ್ಪಿಕೊಂಡೆ ಮತ್ತು ಹೇಳಿದೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಮಗಳೇ. ನನಗೆ ಗೊತ್ತು ನೀನು ಈಗ ಬುದ್ಧಿವಂತೆಯಾಗಿದ್ದೀಯಾ. ಕೆಲವು ತಿಂಗಳುಗಳು ಕಳೆದವು.
ಅನನ್ಯಾಳ ಕೆಲಸ ಚೆನ್ನಾಗಿ ನಡೆಯುತ್ತಿತ್ತು. ಅವಳ ಡಿವೋರ್ಸ್ ಕೂಡ ಬಹುತೇಕ ಫೈನಲ್ ಆಗುವ ಹಂತದಲ್ಲಿತ್ತು. ರಾಜೀವ್ ಕೆಲವು ಬಾರಿ ಅವಳಿಗೆ ಫೋನ್ ಮಾಡಿ ಮರಳಿ ಬರುವಂತೆ ಹೇಳಿದ್ದನು. ಆದರೆ ಅನನ್ಯ ಸ್ಪಷ್ಟವಾಗಿ ನಿರಾಕರಿಸಿದ್ದಳು. ಅವಳು ಹೇಳಿದಳು, ಈಗ ಅವಳು ಒಂದು ಹೊಸ ಜೀವನ ಪ್ರಾರಂಭಿಸಲು ಬಯಸುತ್ತೇನೆ ಎಂದು. ಅಂತಹ ಒಂದು ಜೀವನ ಅದು ಸತ್ಯ ಮತ್ತು ಗೌರವದ ಮೇಲೆ ನಿಂತಿರುತ್ತದೆ. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.